ಎಣ್ಣೆನೇ ಹುಡುಕೊಳ್ಳಿಲ್ಲಪ್ಪ, ನಾವೇ ಹುಡುಕೊಳ್ಳಬೇಕಾಯ್ತು. ಏನು ಮಾಡ್ತೀವಿ? ಆ ಹಾಲಾಕೋ ಮಾಲವ್ವ ಸರ್ಕಾರಿ ನೌಕರಿ ಗಂಡನ ಬೇಕಂತ ಕೆರ್ಕಂತ ಕುಂದಿರ್ತಂತ. ಹಾ ಬಾ 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 ಹೆಣ್ಣಿಗೆ ಏನು ಬರ ಬಂತಪ್ಪ. ಶಿವ ಶಿವ ಗೋವಿಂದ. ಆ ಬ್ರೋಕರ್ ಬಾಬು ಇನ್ನು ಬರ್ಲಿಲ್ಲ, ಬಂದೇ ಬರ್ತಾನ. ಎಲ್ಲಿ ನಿಂತಿರ್ಬೇಕಾಯ್ತು ನೋಡಪ್ಪ. ಓ ಬಸರಾಜ, ಆರಾಮದಿಯಲ್ಲ? ಹೇಳ ಎಲ್ಲೇನಂದ್ರೆ ಪಕ್ಕ ರಾತ್ರಿ ರಾತ್ರಿ ಬರೋಲ್ರಿ. ಈ ಕಡೆ ಮಾಡಿಕೊಂಡ್ರೆ ಶಬ್ದ ಪಾಠ 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 ಅಂತ ಶಬ್ದ. ಈ ಕಡೆ ತಿರ್ಕೊಂಡು ಮಕ್ಕಳನ್ನ ಈ ಕಡೆ ಒಂದು ಈ ಎರಡು ಶಬ್ದ ಕೇಳಲಾರ್ದ ನಾನು ಓದಕ್ಕೆ ಮಕ್ಕಂಡ್ರೆ ನಮ್ಮ ಜಂಟಾಳು ಗೋಳು ಭಾಳ 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 ಉದುರ್ತಾಯಿ. ಇನ್ನು ಎಲ್ಲೇ ನಮ್ಮಪ್ಪ ಅದು ನೆನೆಸ್ಕೊಂಡು ಮುಂಜಾನೆ ಅವಾಗ ಎತ್ತರ ಆದ್ಮೇಲೆ ಅಂತ ಎಲ್ಲ ಜುಮ್ ಅಂತ ನಿದ್ದೆನೇ ಬರೋದಂತೀನಿ. ಬರವಲ್ಲಪ್ಪ, ಏನ್ ಮಾಡಿದ್ರೆ ಎಲ್ಲಾರ ಕಥೆನ ಅಷ್ಟೇ ಐತೆ ಬಸರಾಜ. ಬಹಳ ಕಡೆ ವಿಚಾರಿಸಿದೆ, ಬರೀ ಹಳೇ ಕಂಡೀಷನ್. ಬಾಬಣ್ಣ ನಾನೊಂದು ವಿಚಾರ ಕೇಳ್ತೀಯ? ಅಲ್ಲ, ಕೊಂಕುಳದ ಕೂಸಿಟ್ಕೊಂಡು ಬಸ್ ಸ್ಟಾಂಡ್ ಊರು ಮನೆ ಮನೆಗೆ ತಿರುಗಾಡ್ದಂಗೆ ಬಾಬಣ್ಣ ನಮ್ಮೂರಾಗ ಒಂದು ಚಂದ ಚೆಲುವಾಗ ಗೊತ್ತೈತೆ? ನನಗೆ ಗೊತ್ತಿಲ್ಲ. ಚಂದ್ರನ ಚೆಲುವಿ ಯಾರಪ್ಪ? ಇನ್ಯಾರಪ್ಪ? ಆಲಾಕ ಕಲ್ಲವ್ವನ ಮಗಳು ಅಂದ್ರೆ ಮಲ್ಲವ್ವ. ಅದಾರ್ಥ ಮಾಲಾಶ್ರೀ ಮಾಲಾ. ಮತ್ತೆ ಆ ಮಾಲೆ ನನಗೆ ಮುಡಿಸಳಪ್ಪ. ಮಕ್ಕಳ ಇನ್ನು ಎಷ್ಟು ಮಂದಿ ಬಿಡಿಸಳ ಮಾಲ? ಹಂಗಾಯ್ತು ಬಸರಾಜ. ನಿನಗೆ ಮಬ್ಬಿಡಿಸಿದ ಆ ಮಾಲಾಶ್ರೀ ಮದರ್ ಇಂಡಿಯಾ ಕಂಡೀಷನ್, ಅದೇ ಸರ್ಕಾರಿ ನೌಕರ ACDC. ನೋಡು ಬಾಬಣ್ಣ, ಆ ಮಾಲೆ ಇವತ್ತಿಲ್ಲ ನಾಳೆ ಮನಸ್ಸು ಬದಲಾಯಿಸಿ ಈ ಒಕ್ಕಲ್ತನ ಮಾಡೋದನ್ನೇ ಮದುವೆ ಆಗ್ತಾಳಂತ ಹೇಳ್ತೀನಿ. ನೋಡು ಬಸರಾಜ, ನೀನು ಒಂದೆರಡು ಅಕ್ಷರ ಕಲ್ತಿದ್ರೆ ಬೇಷ ಆಗಿತ್ತು. ಎಲ್ಲಿನವ್ರಿಗೆ ಸುಳ್ಳು ಬಲ್ಲ ಹೇಳಿ ಅವ್ರು ಒಪ್ಪಿಸ್ತಿದ್ದೆ. ಬಾಬಣ್ಣ, ನಾನು ಓದಿಲ್ಲ ಅಂತ ಯಾರಪ್ಪ ನಿನ್ಗೆ ಹೇಳಿದ್ದು? ನಾನು ಓದಿಲ್ಲ ಅಂತ ನಿನ್ಗೆ ಯಾರಪ್ಪ ಹೇಳಿದ್ದು? ನಮ್ಮ ಜಮಾಪುರದಲ್ಲಿ ಹೇಳಿರೋದು. ನಾನು BSc ಅಗ್ರಿಕಲ್ಚರ್ಲಿ ಪದವಿ ಪಡೆದುಕೊಂಡು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೇನೆ. ಕೃಷಿಯ ಲೋಕವನ್ನು ಜೀವಶಕ್ತಿ ಅಂತ ಒಂದು ಒಕ್ಕಲ್ತನ ಒಂದು ಕಾಯಕ ಮಾಡಿಕೊಂಡಿನಿ. ಕೃಷಿಯಲ್ಲಿ ಪದವೀಧರನಾದರೂ ಅರ್ಥಾತ್ ಕೋಟಿ ಇದ್ದರು ಮೇಟಿ ಇದ್ದೆಯ ಮೇಲೆಂದು ಮೇಧಾವಿ ನಿನಗಿದೋ ಶರಣಾರ್ಥಿ. ರೈತ ಕುಲ ಎಂದೇನೋ ಇಡೀ ಸಮಾಜಕ್ಕೆ ನೀನೊಂದು ಮಾದರಿ. ಇಷ್ಟು ಸಾಕು ಬಸರಾಜ. ನಿನಗೆ ಒಂದು ತಿಂಗಳು ಮುಗಿಯೋದ್ರೊಳಗ ಒಂದು ಚಂದದ ಕನ್ಯಾ ನೋಡಿ ನಾನೇ ಎದುರುಗಡೆ ಇದ್ದು ಮದುವೆ ಮಾಡಿಸ್ತೀನಪ್ಪ. ನೀನು ಪುಸುಕ್ರ ಮತ್ತೆ ಔಷಧಿ ನೋಡಿ ಯಾರ ಮನೆ ತನ್ನ ಹೋಗ್ಬಿಟ್ಟಿ ಲಾಭಕ್ಕಂತ ಬಾಯಿ ಹಾಕಿ ಕಟ್ನಿಂದ ಮದುವೆ ಆಗ್ಬಿಡ್ತಾರಲ್ಲಪ್ಪ. ಹಂಗಲ್ಲ, ನಮ್ಮ ಜಮಾಪುರದ ಬಸ್ ಹೋಗಿನಲ್ಲ ಮೊನ್ನೆ ಬಸ್ ಸ್ಟ್ಯಾಂಡ್ ಕಂಡಿದ್ದ ಚಂದ್ರಸ್ವಾಮಿ ಮಂಗನ ತಗೊಂಡು ತಿಂಗಳು ತಗೊಂಡಾರ ತಮ್ಮ ಬಸರಾಜ. ಅವಾಗ ನೋಡ ಮೂರ್ತಗಳು ಅಂತ ನೋಡು, ನಾನ್ ಕಟ್ಕೊಂತೀನಿ. ಆಯ್ತಾಯ್ತಪ್ಪ, ನಾನು ಇನ್ನ ಬರ್ಲೇನಪ್ಪ. ಹೋಗ್ಬಿಟ್ಟು ಪಾಪ ಮತ್ತೆ ನೀನ್ ಚಿಕ್ಕ ಪಡೆಯೋ.
ಹೊಲಕ್ ಹೋಗಿಲ್ಲ ನೀವಂತ ಹ್ಯಾಂಗ್ ಹೋಗ್ತಿ ಹೇಳಿ, ನಾನು ಹ್ಯಾಂಗ್ ಹೋಗ್ತಿ ಹೇಳು, ನೀನು ಬಂದೇ ಬರ್ತಿ ಅಂತ ಹಾದಿಯಲ್ಲಿ ಕಾಯ್ಕಾಂತ ಕುಂತೀನಿ. ಮನ್ಯಾಗ ನೋಡಿದ್ರೆ ನಿನ್ನದ, ಹೊಲಕ್ ಹೋದ್ರೆ ನಿನ್ನದ, ಬಸ್ ಸ್ಟ್ಯಾಂಡ್ ಅವ್ನು ಚಿನ್ನ ಹೋಟ್ಲಕ್ಕೆ ಹೋಗಿ ಟೀ ತಗೊಂಡು ಕುಡಿದ್ರೆ ನಿನ್ನದೇ ಧ್ಯಾನ, ನಿನ್ನ ಧ್ಯಾನ ಸಮಾಧಾನ. ಬಸ್ಸು, ನಾನಿನ ಅವತ್ತ ಹೇಳಿದೆ ಏನಂತಪ್ಪ? ಕೈ ಕೆಸರು ಮಾಡ್ಕೊಂಡು ಚಕ್ಲಿ ಹೊಡೋ ನಿನ್ನಂತ ನಾ ಮದುವೆ ಆಗುಲ್ಲ ಅಂತ. ಅಲ್ಲೇ ನೀವೇನು ಹೇಳಿದ್ರು ಖರೆ, ಆದ್ರೆ ಇನ್ನೂ ಮದುವೆ ಆಗ್ಬೇಕಂತ ನಾನು ಮಾಡೀನಿ. ನಾನಿನ್ನ ಬಿಡಲಾರೆ, ನಾನಿನ್ನ ಸರ್ ನಿಂತು ಒಂದ ಕೊಟ್ಟ ಸೀದಾ ಹೋಗಿ ನೀವು ಹೊಂದಾಗ್ತೈತಿ. ಹಂಗಾದ ಸರ್ದ ಕೊಟ್ಟನೆಂದ್ರ ಸೀದಾ ಹೋಗಿ ನಿಮ್ ಹೊಂದಾಗ ಬಿದ್ದಿ. ಹ್ಯಾಂಗ್ ಕೊಡ್ತೀಯಪ್ಪ? ನೀನ್ ಕೊಡ್ತೀಯ ಅಂತ 3 ತಿಂಗಳಿಂದ ಕಾಯ್ತಾ ಇದ್ದೀನಿ. ಹ್ಯಾಂಗ್ ಕೊಡ್ತೀಯ ಬಿಡು, ಎಲ್ಲಿ ಕೊಡ್ತೀಯ ಬಿಡು, ಅಲ್ಲೇ ಕೊಡ್ಸ್ಕೊಂಡ್ಬಿಡ್ತೀನಿ. ನೀನ್ ಕೊಟ್ರೆ ಸೀದಾ ಹೊಲ್ಕೋಗಿ ಅಂತ ಮಾತ್ರ ಎಲ್ಲೆಲ್ಲಿ ಹೋಗಲ್ಲಪ್ಪ. ಏನ್ ನಾಚಿಗೆಟ್ಟಿಲ್ಲ, ಏನ್ ನಾಚಿಗೆಟ್ಟದ್ದು ಅಲ್ಲೇ ಮಾಲೆ ಯಾತಕ್ಕೆ ನಾಚಿಕೆ ಹೇಳಪ್ಪ? ನೀನ್ ಕೊಟ್ರೆ ಸೀದಾ ಹೊಲ್ಕೋಗಿ ಅಂತ ಬಿಡ್ತೀರಿ, ನನಗೆ ಯಾಕ ನಾಚಿಕೆ ಹೇಳು? ನೀವು ಕೊಡೋದ್ರೆ ಸೀದಾ ಹೊಲ್ಕೋಗಿ ಬಿಟ್ಟು ನಾವು ಕೊಡಪ್ಪ. ನೋಡ ಬಸ್ಯ, ನಾನು ನಿನಗೊಂದು ಮಾತಾಡಿನಿ. ಹೇಳಿ. ನಾ DC ಮದುವೆ ಆಗಿ ಅವನ ಹಿಂದಿಗಚ್ಚಿ AC ಕಾರ್ನ್ಯಾಗ ಆರಾಮ ಅಡ್ಡಾಡಕ್ಕಿ ಕೈ ಕೆಸರು ಮಾಡ್ಕೊಂಡು ನಿನ್ನಂತವನ ಚಕ್ರಾಗತ್ತೆ ಬಿಸಿಲಾಗ ಬಾಡಿ ಹೋಗಕ್ಕೆಲ್ಲನ. ಅಲ್ಲ, ಹಾಲಿನ ಚೆರು ಹಿಡ್ಕೊಂಡು ಓಣಿ ತಿರುಗಾಡೋ ನೀನು AC ಕಾರ್ನ ಕುಂದ್ರು ತಿರುಗ್ತೀನಿ ಅಂತೀಯಲ್ಲ ಮಾಲೆ. ಆ DC ಸಾಹೇಬ್ರು ನಿನ್ನ ಹ್ಯಾಂಗ್ ಮದುವೆ ಆಗ್ತಾರೆ ಹೇಳಪ್ಪ? ಯಾಕಂದ್ರೆ 2 ಕೊಂಬ ಬಂದಿರ್ತಾವನು. ಕೊಂಬಿರಲ್ಲ, ತಿರುಗುತ್ತದೆ. ತಮ್ಮ ಸರಿ ಸಮಾನ ಹೋದರೂ ಕೂಡ ಮದುವೆ ಆಗ್ತಾರ ಹೊತ್ತು ನೀನು ಹಾಲಿನ ಚೆರಿಗೆ ಹಾಕಿ ಹಾಕಿನ ಯಾರು ಆಗ್ತಾರಪ್ಪ ಮದುವೆ? ನೋಡಪ್ಪ ಬಸವರಾಜ, ನಾನು ಏನಿದ್ರು DC-ನ ಇಲ್ಲ ಡೈರೆಕ್ಟರ್ನ ಇಬ್ಬರನ್ನ ಮದುವೆ ಆಗೇ ತೀರ್ತೀನಿ ನೋಡಕಂತೀವಿ. ಅವ್ರು ಯಾರು ನಿನಗೆ ಬೇಸ್ ಅಂತ ಅವ ತುಂಬ್ಯಾರ. ನೀವು ಕರೆಂಟ್ ಪಾಸ್ ಮಾಡಿ
DC ಡೈರೆಕ್ಟರ್ ಅಂತ ಉಪಚಾರ ನೋಡಿ. ಬಸವರಾಜ, ಈ ಮಾಲಾಶ್ರೀ ಅಂದ್ರೆ ಏನಂತ ತಿಳ್ಕೊಂಡಿನಿ? ಎಮ್ಮೆ ಕಾಯೋ ತಮ್ಮಣ್ಣನ ಮಗಳು ಈ ಬಸವರಾಜನಿ ಅಂತ ಆಗ್ತಾಳಂತ ತಿಳ್ಕೊಂಡೆ. ನೀ ಎಷ್ಟ ದಾರ ನಿಂತಿಕ್ಕಿ ನನ್ನ ಏನ್ ತೆಕ್ಕಳ ಅಂತ ಕನಸ್ಕಾನ. ಓಕೆ, ನಾ ಏನು ನಡೀತೀನಿ. ಏನಿಲ್ಲ ಗುಂಡ ಅರ್ಥ ಮಾಡ್ತೀಯಲ್ಲ. ಸರಿ ಅನ್ನಬೇಡ ನನ್ನ ಬಂಗಾರಿ. ನನ್ನ ಹಬ್ಬಕ್ಕೆ ಒಂದು ಸಾರಿ ತೋರಿಸ್ತೀನಿ ನಿಮ್ಗೆ ಸ್ವಚ್ಛದ ದಾರಿ. ಹೌದಾ? ತೋರಿಸ್ತೆ ಮಾತಾಡ್ತಾರ ಹೊಡೆ ಬರ್ತೆ. ಏನಣ್ಣ ಹೊತ್ತು ಕೆಲಸ ಏನಾಯ್ತು? ಹಾಗೇನಿಲ್ಲಮ್ಮ. ಅಲ್ಲ ಇವತ್ತು ತುಂಬಾ ಸಂತೋಷವಾಗಿದ್ಯಲ್ಲ, ಯಾಕೆ ಅಂತ? ಶೇಖರ್ನಿಗೂ ಈಗೋ ಕೆಲಸ ಕಾರಣ ಆಯ್ತು. ಆದಷ್ಟು ಬೇಗ ನಿನ್ನದೊಂದು ಮದುವೆ ಮಾಡಿ ಮುಗಿಸ್ಬಿಟ್ರೆ. ಏನಣ್ಣ ನೀನು ಮಾತಿಗೂ ಮದುವೆ ಅಂತ ಹೇಳ್ತಿದ್ಯಲ್ಲ, ನೀನಿನ್ನ ತಂಗಿ ಇಷ್ಟು ಬೇರೆ ನಿಮ್ಗೆ ಭಾರ ಆಗ್ಬಿಟ್ಲೆ? ನೋಡು ತಂಗಿ, ಮನೆ ಮಗಳು ಯಾವತ್ತಿದ್ರು ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ಯಾವ ಹೆಣ್ಣು ಮಕ್ಕಳು ತವರಿಗೆ ಭಾರವಾಗುವುದಿಲ್ಲಮ್ಮ. ಎಲ್ಲರಂತೆ ನೀನು ಹೊಸ ಮನೆ ಏರಿ ಸಪ್ತ ಪರಿಟವರು ಮುತ್ತೈದೆಯಾಗಿ ಮೆತ್ತದ ಮನೆಯಲ್ಲೇ ನೆಕ್ಕು ನಡೆದಾಡುತ್ತಿದ್ದರೆ ನಮ್ಮ ಮನೆಯಾಗ ಆನಂದದ ಹಾಲ್ಗಳನ್ನು ಒತ್ತಿ ಅಣ್ಣ, ನಾನು ನಿನ್ನ ತಂಗಿ ಹೇಳ್ತಿದ್ದೀನಲ್ಲ, ನಿಜವಾಗ್ಲು ನನ್ನ ಸೊಳ್ಳೆ ಮಾಡಿದ್ದೀನಣ್ಣ. ನಿನ್ನಂತ ಗುಣವಂತಿ ತಂಗಿಗೆ ಅನ್ನದಾಗಿತ್ತು ನಮ್ಮ ಸೌಭಾಗ್ಯ. ಎಲ್ಲ ಅಲ್ಲ, ಮಾತು ಎಲ್ಲಿದ್ರು ಸಹಿತ ಆ ಮಾತಿಗಿಂತ ಹೆಚ್ಚಿನ ಅಮ್ಮತಿ ತೋರಿಸಿ ಈ ತಂಗಿಯನ್ನ ಜೋಪಾನ ಮಾಡಿದ್ದೀರಲ್ಲ, ನೀವಿಬ್ಬರು ನಿಜವಾಗ್ಲೂ ನನ್ನ ತಂದೆ ತಾಯಿಗಳು. ನನಗೆ ಸೌಭಾಗ್ಯ. ಅಲ್ಲಮ್ಮ, ನಾನು ನಿನ್ನ ಮನೆಗೆ ಮಾಸದ ಬಟ್ಟೆ ಹಾಕಿಕೊಂಡು ಬಂದಾಗ ಗೇಟಿನ ಹೊರಗಡೆ ನಿಲ್ಲಿಸಬೇಡಿ. ಯಾಕಂದ್ರೆ ಏನಣ್ಣ ನೀನು ಅವತ್ತು ಶೇಖರ್ನಿಗೆ ಹೇಳಿಲ್ವಾ? ರುದ್ರೇಶ, ನೀನೊಬ್ಬರೇ ನನ್ನ ಸ್ನೇಹಿತ ಅಲ್ಲ, ನೀನು ನನ್ನ ಪಾಲಿಗೆ ದೇವಿದ್ದಾಗೆ ಅಂತ. ದೂರಲ್ಲಿ ಯಾರಾದ್ರೂ ಹೊರಗಡೆ ನಿಲ್ಲಿಸ್ತಾರಾ? ನೋಡು, ಯಾರು ಹೊರ ನಿಲ್ಲಿಸೋದಿಲ್ಲ. ನಾನಾಗ್ಲಿ ಶೇಖರ್ ಆಗಲಿ ನಿನ್ನನ್ನ ನಿಮ್ಮ ಹೃದಯದ ಜಗಲಿ ಮೇಲೆ ತೋರಿಸ್ತೇವೆ, ದೇವರನ್ನು ಆರಾಧಿಸುತ್ತೇವೆ.
ಆಯ್ತಾ ರುದ್ರೇಶ? ಶೇಖರ್, ನಾನು ಕೈಲಾದಷ್ಟು ಕೊಡ್ತೀನಿ. ಹೇಗೋ ಬಡವರಿಗಾಗಿಯೇ ಸರ್ಕಾರವೇ ಪ್ರತಿ ಊರಿನ ಗುಡಿ ಗುಂಡಾರಗಳಲ್ಲಿ ಮದುವೆ ಭಾಗ್ಯ ಯೋಜನೆಯಲ್ಲಿ ಸಾಮೂಹಿಕ ಮದುವೆ ನಡೆಯುತ್ತಿದೆ. ಅದರಲ್ಲೇ ನಿನ್ನ ತಂಗಿಯ ಮದುವೆ ಮಾಡಿ ಮುಗಿಸಿದರಾಯ್ತು. ಆಯ್ತು ಬಿಡು ಶೇಖರ್. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗುತ್ತೇನೆಂದರೆ ಈ ಸಮಾಜಕ್ಕೆ ಮಾದರಿಯಾಗಿದೆ. ನನ್ನ ವಿವಾಹ ಅದು ಈ ಸಾಮೂಹಿಕ ಮದುವೆಯಲ್ಲ. ನೀನೇ ಹೇಳಿದಲ್ಲ ದೀಪಾವಳಿ ಮದುವೆ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಇವಳ ಮದುವೆ. ಏಕೆ ಶೇಖರ್, ನೀವಿಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿ ಇಷ್ಟಪಟ್ಟು ಏಕೆ ಮದುವೆ ಆಗುತ್ತೇನೆ? ನಿನ್ನ ಮೈ ಮೇಲೆ ಹಾಕಿದ ಬಟ್ಟೆಯ ಹೊರತು ಉಡಲಿಕ್ಕೆ ಮತ್ತೊಂದು ದೋತರವಿಲ್ಲ. ಇನ್ನು ಇವಳಿಗೆ ಹಬ್ಬ ಹುಣ್ಣಿಮೆ ಬಂದರೂ ಉಡಲಿಕ್ಕೆ ಒಂದೊಳ್ಳೆ ಸೀರೆನೂ ಇಲ್ಲ. ಇಂಥವರ ಕೂಡ ನನ್ನ ಮದುವೆ ಸಂಬಂಧ. ನಿನ್ನ ಸ್ಥಾನಮಾನ ಬದಲಾಗಿದ್ರೆ ಚಿಂತೆ ಇಲ್ಲ. ನನ್ನ ಹತ್ರ ಬಡಿಗೆನ ನಿನ್ನ ಮದುವೆ ಆಗದೆ ಆದ್ರೂ ಚಿಂತೆ ಇಲ್ಲ. ಆದ್ರೆ ಚಿಕ್ಕವರಿದ್ದಾಗಿದ್ದ ನೀವಿಬ್ರು ಕೋಡಿ ಆಡಿ ಬೆಳೆದಿದ್ದೀರಾ. ಒಂದು ಕಟ್ಟಲ್ಲಿ ಒಂದು ಕಟ್ಟವನ್ನು ಹಚ್ಚಿಕೊಂಡು ಬಂದಿರುವ ಈ ನಿನ್ನ ಗೆಳೆಯ ಇದೀಗ ಬೇಡ ಮಾತೆ. ಕಷ್ಟ ಕಾಲದಲ್ಲಿ ಕೈ ಹಿಡಿದು ಕಾಪಾಡಿದ ಗುರುಮಿತ್ರನಿಗಾಗಿಯೇ ಕೊರಳಿತ್ತ ಇಂತೆಯ ಹಿರಿಯ ಪುತ್ರನ ಇರುವೆಯನ್ನು ಮರೆತು ಬಿದ್ದೀಯಾ ಶೇಖರ್? ಕರ್ಣನ ಕೈ ಹಿಡಿದು ಬಿಗದಪ್ಪಿದ್ದು ಅಂಗದ ದೊರೆಯಾಗಿ ಪಟ್ಟಾಭಿಷೇಕ ಮಾಡಿದ್ದು ದಾಯಾದಿಗಳ ಕದನದಲ್ಲಿ ಜಯಗಳ ಜೊತೆಗೊಬ್ಬ ಸೂರನಿರಲಿ ಎಂಬ ಸ್ವಾರ್ಥದ ಸಂಚಿನಲ್ಲಿ. ಹಾಗಾದ್ರೆ ನಿನ್ನ ವೇಳೆಗಿಂದ ಬೆಳೆಸಿದ ನನ್ನಣ್ಣನಿಗೆ ಅಭಾವ ಸಂಚನ ಸ್ವಾರ್ಥ ಇತ್ತು. ನನ್ನ ತಂಗಿಯ ಮದುವೆಗೆಂದು ನನ್ನ ಕೆಲಸಕ್ಕೆಂದು ಲಕ್ಷ ಲಕ್ಷ ಹಣ ಕೊಟ್ಟಿದ್ದು ನಿನ್ನಂತ ಶೀಲಗಟ್ಟವರನ್ನು ನನಗೆ ಕಟ್ಟಲಿಕ್ಕೆ ಎಂಬ ಸ್ವಾರ್ಥದ ಸಂಚವನ್ನು ಹರಿಯದೇ ಹೋದೆ. ನನ್ನ ತಂಗಿ ಶೀಲಗಟ್ಟವಳು ಅದ್ಯಾವ ದೃಷ್ಟಿಯ ಬೀರಿದೋ ನಿನ್ನ ಮೇಲೆ, ಅದ್ಯಾವ ಸಂಶಯದ ಬೀಜ ಬಿತ್ತಿದರು ಮಾತೃವಂತಿದ್ದ ಈ ನನ್ನ ತಾಯಿ ಅಂದು ನಿನ್ನ ತಂಗಿಗೆ ಮದುವೆ ಮದುವಾಗಲೆಂದು ನಿನ್ನ ತಂಗಿ ಕೊರಳಿಗೆ ತಾಳಿ ಬೀಳಲು ಕಾರಣವಾದ ಈ ತಾಯಿಗೆ ಶೀಲಗಟ್ಟವರಿಂದ ನಿಂತಿಗೆ ಉರುಳು ಹಾಕುತ್ತಿರುವ ಶೇಖರ್. ನಾನೇಕೆ ಹಾಕಲಿ? ಈ ಸಮಾಜವೇ ಏಕೆ ಆಗುತ್ತದೆ? ನಡೆದಗಟ್ಟವಳೆಂದು ಸಮಾಜ 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 ವರದಕ್ಷಿಣೆ ಹಣವಿಲ್ಲವೆಂದು ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುವುದಿಲ್ಲೆಂದಾಗ ಎಲ್ಲೆಡೆ ಕೂತಿತು ಈ ನಿನ್ನ ಸಮಾಜ. ನಿನ್ನ ಕೆಲಸದ ಲಂಚದ ಹಣಕ್ಕಾಗಿ ಅಂಗರಾಜು ಬೇಡಿದರೂ ಬಿಡಿಗಾಜಿಗೂ ಬಿಚ್ಚಲಿಲ್ಲ ಈ ನಿನ್ನ ಸಮಾಜ. ನಿನ್ನರ್ಥನೆಂದು ಸಾಲದ ಪಾಸಕ್ಕೆ ಕೈ ಎಡ್ಡಿದಾಗ ಕೈ ಹಿಡಿಯದೆ ಗೃಹ ಬಯಸಿದ ಇದೇ ಸಮಾಜ. ನೀನು ನೆಲಕ್ಕೆ ಬಿದ್ದಾಗ ಇದೇ ಸಮಾಜ. ನೀನು ಆಕಾಶದ ಪರವಾಗಿ ಬೆಳೆದ ಕ್ಷಣ ಇದೇ ಸಮಾಜದ ಪ್ರತಿನಿಧಿಗಳೇ ಮುಖ್ಯವಾದರೆ ನಿನಗೆ. ನಾವು ಮಟ್ಟಿಗಿಲ್ಲದವರು ಪಟ್ಟಿಗಿಲ್ಲದವರು ಎಂದಾದರೂ ನಮಗೆ ಬೇಸರವಿಲ್ಲ. ಆದರೆ ರಕ್ತದಂತಿರುವ ಈ ನನ್ನ ತಂಗಿಗೆ ಪವಿತ್ರ ಚಾರಿತ್ರಕ್ಕೆ ಕಪ್ಪು ಅಲ್ಲ, ತಪ್ಪು ನಮ್ಮದೇ ಅಲ್ಲ, ತಪ್ಪು ನಮ್ದು. ಬಡತನವನ್ನೇ ಹೊತ್ತುಕೊಂಡು ನೆಲದ ಮೇಲೆ ನಿಂತಿರುವ ನಮ್ಮಂಥವರು ಆಕಾಶದ ತರ್ಕಿ ಬೆಳೆದವ್ರ ಜೊತೆಗೆ ಸಂಬಂಧ ಬೆಳೆಸಬಾರ್ದಲ್ಲ. ಸಂಬಂಧ ಬೆಳೆಸಬಾರ್ದು. ತಿಳಿದು ನೋಡು ಶೇಖರ್, ನಿನಗೇನಾದರೂ ವರದಕ್ಷಿಣೆ ಆಗಬೇಕಾಗಿದ್ದರೆ ಇರುವ ಈ ಮನೆಯನ್ನು ಮಾರಿ ನನಗೆ ಹಣ ತಂದು ಕೊಡುವೆ. ಆದರೆ ನನ್ನ ತಂಗಿಯನ್ನು ಕೈ ಬಿಡಬೇಡ. ನಿನ್ನ ಮನೆ ಮಾರಿಯೋ ಇಲ್ಲ ಮಠ ಮಾರಿಯೋ ಈ ಚೀಲಗಟ್ಟವಳ ಕೈ ನಾನೇಕೆ ಹಿಡಿಯಲಿ? ಯಾವನನ್ನಾದರೂ ಕೂಲಿಯನ್ನಾಗಲಿ
ಹೆಣ್ಣನ್ನಾಗಲಿ ಮಾಲಿಯನ್ನಾಗಲಿ ಹುಡುಕಿ ಮದುವೆ ಮಾಡು. ನೀ ಕೊಟ್ಟ ಹಣ ಬಡ್ಡಿ ಸಮೇತ ತಂದು ಬಿಸಾಕುವೆ. ಹೋಗಲಿ ಬಿಡೋಣ, ಹೋಗಲಿ ಬಿಡು. ಒಲೆ ದಾಟಿದ ಮೇಲೆ ಅಂಬಿಗನ ಅಂಗೇಕೆನ್ನುವ ಈ ಜಗದಲ್ಲಿ ಯಾರಿಗೂ ಯಾರಿಲ್ಲಣ್ಣ, ಯಾರಿಗೂ ಯಾರಿಲ್ಲ. ಅಣ್ಣ, ನಾಳೆ ನನ್ನ ಮನೆಗೆ ಬಂದಾಗ ನನ್ನ ಗೇಟಿನ ಹೊರಗಡೆ ನಿಲ್ಲಿಸಬೇಡ ತಂಗಿ ಅಂತ ಈಗ ತಾನೇ ನೀನು ಹೇಳಿದ್ದೆ ಅಲ್ಲ ಅಣ್ಣ. ಗೇಟಿನ ಹೊರಗಡೆ ಅಷ್ಟೇ ಅಲ್ಲಣ್ಣ ಶೇಖರ್, ನಿನ್ನ ಜೊತೆಗೆ ನನ್ನನ್ನು ಕೂಡ ತನ್ನ ಮನಸ್ಸಿನ ಗೇಟಿನಿಂದ ಹೊರಗಡೆ ಇಟ್ಟುಬಿಟ್ಟಿದ್ದಾನೆ. ದುಃಖ ಪಡೆದಿರು ತಂಗಿ, ದುಃಖ ಪಡೆದಿರು. ನಾನು ಎಲ್ಲಿ ಆದರೂ ಹಮಾಲಿ ಮಾಡಿಯೋ ಕೂಲಿ ಮಾಡಿಯೋ ನಿನಗೊಂದು ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡುವೆ ತಂಗಿ, ಮದುವೆ ಮಾಡುವೆ. ದೀಪ, ನೀನು ಸಣ್ಣಕ್ಕಿದ್ದಾಗ ನಮ್ಮ ಮನೆಯ ಒಬ್ಬ ಜೋಗಿಗೆ ಬಂದು ನಿನ್ನ ಮುಖ ದೃಷ್ಟಿಸಿ ನೋಡಿ, ಈ ಮಗಳು ಮುಂದೆ ದೊಡ್ಡ ಶ್ರೀಮಂತನ ಮದುವೆಯಾಗಿ ಮಹಾರಾಣಿಯನ್ನೇ ಬೆರೆತಿದ್ದು. ಆದರೂ ಹೀಗೆ ಮಾಡಿದರೆ ಅಣ್ಣ, ಯಾರು ಮತ್ತಾರ ಭವಿಷ್ಯವನ್ನ ಬರುವುದಿಲ್ಲ ಅಣ್ಣ. ಇದೆಲ್ಲ ಆ ಬ್ರಹ್ಮಲಿಖಿತವನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಬದುಕಬೇಕು, ಬಿಡುವ ಬಡವನ್ನ ಬದುಕು. ಮುಂದೆ ನಮಗಾಗಿ ಕಾದಿರುವುದು ಬದುಕಿನ ಸಿಹಿ ಬುತ್ತಿ. ಅದೆಷ್ಟು ತಾಳ್ಮೆಯಮ್ಮ ನಿಮ್ಮದು. ಎಂದು ತವರು ತಾಳ್ಮೆ ಅನ್ನೋದು ಅಣ್ಣ, ಮಾನವೀಯತೆಯ ಕಾಣಿಕೆ ಆಗಿರೋ ಈಗಿನ ಕಾಲದಲ್ಲಿ ಪರೋಪಕಾರವೇ ಮಾನವತ್ವ ಎಂದು ನೀವು ಇಷ್ಟೊಂದು ಸಹಾಯ ಮಾಡಿದ್ದೀರಲ್ಲ, ನಿಜವಾಗಲೂ ನಿಮ್ಮ ಹೊರಗೆ ನಾನು ತೆಂಗಿಯಾಗಿ ಹುಟ್ಟಿದ್ದೀನಿ. ಬನ್ನಿ, ಎಲ್ಲ ಆ ಶಿವ ನಿಶ್ಚಯಂತೆ ಆಗ್ಲಿ. ಆಯ್ತಮ್ಮ. ಸಾಗಿ ಹೋಗುತ್ತದೆ ಮಾನವನ ಬದುಕು. ದೇಶದ ಒಂದಕ್ಷರ ಏರುಪೇರು ಆಗದಂತೆ ವಿಧಿವಿನಾದ ನೆಲೆಸುವ ಕಾಲದ ಚಕ್ರದ ಗತಿಯಲ್ಲಿ ಪರಮ ಚಿಂತೆ ನಮಗೇಕೆಂದು ಬಂಧತ್ವ ಬಾಂಧವ್ಯದ ಬೆಸಿಗೆಯಲ್ಲಿ ಸೆಳೆದುಕೊಳ್ಳುತ್ತದೆ ಸ್ವಾರ್ಥದ ಸೆಂಟೆಯಲ್ಲಿ. ಯಾರಿಗೆ ಯಾರೆಲ್ಲ ಎಂಬ ದಾಸರವಾಣಿ ನಿಜವಾದೀತು. ಬದಲಾದ ಜನರ ರೀತಿ ನೀತಿಯಲ್ಲಿ ಸತ್ಯ ತ್ಯಾಗವೇ ಮಹಾಯಾಗವೆಂದು ತಿಳಿದ ಈ ಭೂಮಿಯಲ್ಲಿ ಸಿಕ್ಕ ದಿನ ದಿನಕ್ಕೂ ಬಣ್ಣ ಬದಲಿಸುತ್ತಾ ನಡೆಯುವರ ಈ ಸಮಾಜದಲ್ಲಿ ಹೇಗೆ ಬಾಳಲೇ ಇನ್ನಂತ ಬದುಕಲು. ಅರಿವೆ ಗುರುವಾಗಿ, ಬಾಳಿನ ಪಟ್ಟಿಯೊಂದು ಹೆಜ್ಜೆ ಗುರುತಾಗಿ, ಸತ್ಯ ಮಾರ್ಗದ ಪಥದಲ್ಲಿ, ನ್ಯಾಯ ನೀತಿಯ ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಇರುವವರೆಗೂ, ಮರಣ ಹೊಂದುವವರೆಗೂ ನಾವು ನಡೆಯಲೇಬೇಕು. ಅರಿವಾಗುತ್ತದೆ ತಡವಾಗಿ, ಸತ್ಯದ ಹಾದಿಯಲ್ಲಿ ದುರ್ಗತಿಯನ್ನು ದಾಳಿ ಈಸಬೇಕು ಇದ್ದು ದೇಶ ಕೇಳಬೇಕಾದರೂ ಮಂಚು ಹಾಕುತ್ತದೆ ನೀರು ಸಾವಿನ ಸುಳಿ. ಅದಕ್ಕೆ ಬಾಳಬೇಕೆಂದರು ಬಿರುಗಾಳಿಯಾಗಿ ಸುಳಿಯುತ್ತಿರುವುದೇ ನಿಮ್ಮಂತ ಬಿರುಗಾಳಿ ಅಲ್ಲ ರುದ್ರೇಶ, ಇದು ಅಂತರಂಗದಲ್ಲಿ ಅಡಗಿದ ಪ್ರೇಮದ ಬಾಂಧವ್ಯ ಬೆಸೆಯಲು ಬಂದ ತಂಗಾಳಿಯ ಪ್ರೇಮಾನುರಾಗ. ಪ್ರೇಮದ ತಂಗಾಳಿಯಾಗಿ ವಿಚಿತ್ರವಾಗಿದೆಯಲ್ಲ ನಿಮ್ಮ ಮಾತುಗಳು. ಹೌದು ರುದ್ರೇಶ, ನೀವೆಂದು ನನ್ನ ಹಣೆಗೆ ತಿಲಕವನ್ನಿಟ್ಟರೋ ಆ ಸಿಂಧೂರವೇ ಇಲ್ಲಿಗೆ ನನ್ನನ್ನು ಕರೆ ತಂದಿತು. ಆ ಸಿಂಧೂರ ಇಲ್ಲಿಗೆ ಕರೆ ತಂದು ನಿಮ್ಮಂತವರ ಜೊತೆಗೂಡಿ ಜೊತೆಯಾಗಿ ಬಾಳ ಸಾಗಿಸಬೇಕೆನ್ನುವುದೇ, ಸಹಚರಣಿಯಾಗಿ ಎನ್ನುವುದೇ ನನ್ನ ಆಸೆ. ನೋಡು ಶಶಿಕಲಾ ಅವರೇ, ಆವೇಶದ ಬರದಲ್ಲಿ ದುಡುಕಿಬಿಟ್ಟೆ ನಾನೆಂದು ದಯವಿಟ್ಟು ಕ್ಷಮಿಸಿಬಿಡು. ಇದೊಂದು ಕೆಟ್ಟ ಕನಸಲ್ಲ. ಚೇಚೆ, ಇದು ಆವೇಶವಾಗಲಿ ಕೆಟ್ಟ ಕನಸಾಗಲಿ ಅಲ್ಲ, ಇದು ಒಂದು ದೈವ ಸಂಕಲ್ಪ. ನನ್ನ ಹಣೆಯ ಬರದಲ್ಲಿ ನೀವೇ ನನ್ನ ದೈವರಾಗಿರಿ ಎಂದು ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶಶಿಕಲಾ ಅವರೇ, ನೀವಾದರೂ ಶ್ರೀಮಂತಿಗೆ ಒಬ್ಬರಿಗೆ ಮೇಲೆ ಕುಳಿತ ಇವನಾಗಿ
ವೈದ್ಯಶಾಸ್ತ್ರದಲ್ಲಿ ಪ್ರವೀಣೆ ಅಂದಾಗ ಈ ಬಡವೈದ್ಯನು ಕಾಣು, ಬೆಳಕು ಕಾಣು, ನಾಳೆ ಬೆಳಕು ಕಾಣುವ ನೀನು. ನೋಡಿ ರುದ್ರೇಶ, ಈ ಜಗತ್ತಿಗೆ ಬೆಳಕನ್ನು ತೋರಿಸುವವನೇ ರೈತ. ರೈತನಿಂದಲೇ ಎಲ್ಲ. ಅನ್ನ ನೀಡುವುದು ಧರ್ಮವೆಂದು ತಿಳಿದವನು ರೈತ. ಕಾಯಕದಲ್ಲಿ ದೇವರನ್ನು ಕಾಯುವವನೇ ರೈತ. ಅಂತದ್ರಲ್ಲಿ ಇಂಥ ರೈತನ ಜೊತೆಯಾಗಿ ನನ್ನ ಬಾಳಿನ ನಾವಿಕ ನೀವೇ ಹಾಕಾಗಬಾರ್ದು. ಡಾಕ್ಟರ್ಗೆ ಮಾಡಿ ಹೆಸರು ಕೀರ್ತಿ ಗಳಿಸಬೇಕಾದ ನೀವು ಈ ಬಡವೈದ್ಯನೊಂದಿಗೆ ಮದುವೆ ಆಗುದು ಯಾಕಾಗಬಾರ್ದು? ಎಷ್ಟೋ ವಿಜ್ಞಾನ ತಂತ್ರಜ್ಞಾನ ಕಲ್ತರೂ ಕೂಡ ಆ ದೇಹಕ್ಕೆ ಬೇಕಾಗಿರುವುದು ಅನ್ನ ಕೊಡುವ ರೈತನೇ ನೀವಿರುವಾಗ ಭೂಮಿ ತಾಯಿ ಸೇವೆ ಮಾಡುವ ರೈತನ ಮಗನನ್ನು ನಾನು ಮದುವೆಯಾಗೋದ್ರಲ್ಲಿ ತಪ್ಪೇನಿದೆ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಪಾದಚರಣಿಯಾಗಿ ನಿಮ್ಮಂತ ರೈತನ ಸೇವೆ ಮಾಡುವುದು ನನ್ನದು ಭಾಗ್ಯವಲ್ಲವೇ? ಏನಾದರೂ ಆಗಲಿ, ನಾನು ಮಾತ್ರ ನಿಮ್ಮ ಸಂಗಾತಿ ಆಗಲಾರೆ. ಏಕೆಂದರೆ ನಿಮ್ಮಣ್ಣ ಈಗಾಗಲೇ ನಮ್ಮ ಮೇಲೆ ದೇಶ ಕಾಡ್ತಿದ್ದಾನೆ. ಅಂತದ್ರಲ್ಲಿ ನಾವಿಬ್ಬರು ಮದುವೆ ಆಗಿದರೆ ಬೆಂದು ಹೋಗಬೇಕಾಗಿದ್ದು ದೇಶದ ಬೆಂಕಿಯಲ್ಲಿ. ಇಲ್ಲ ರುದ್ರೇಶ, ಎಂದು ನನ್ನ ಹಣೆಗೆ ನೀವು ರಕ್ತದ ತಿಲಕವನ್ನು ಇಟ್ಟಿರೋ ಅಂದೇ ನಾವಿಬ್ಬರು ಸತಿಪತಿಗಳೆಂದು ಬರೆದಾಗಿಬಿಟ್ಟಿದೆ. ನಮ್ಮ ಪ್ರೇಮದ ಬಂಧನದಿಂದ ದೇಶದ ಸೇಡನ್ನು ಶಶಿಯವರೇ, ಸಾಧ್ಯವೇ ಇಲ್ಲ? ಸಾಧ್ಯವಾಗಿಸೋಣ. ನೋಡಿ, ನಿಮ್ಮ ತಂಗಿಯನ್ನು ದೀಪವನ್ನು ನನ್ನ ಅಣ್ಣನನ್ನು ಒಪ್ಪಿಸಿ ಮದುವೆ ಮಾಡಿಸೋಣ. ನೀನೊಂದು ಧನಿಕ ಬಡವ ಇದು ಯಾವುದೂ ಬೇಡ. ಈ ಜಗತ್ತಿಗೆ ಮನಕುಲ ಒಂದೇ ಒಂದು ಎಂದು ಸಾರಿ ಹೇಳೋಣ. ನೀನಂದುಕೊಂಡಂತೆ ನಡೆಯಲು ಇದೇನು ನಾಟಕವಾಗಲಿ ಸಿನಿಮಾವಾಗಲಿ ಅಲ್ಲ ಶಶಿಯವರೇ. ನಿಜ ರುದ್ರೇಶ, ನೀವ್ ಹೇಳ್ತಾ ಇರೋ ಮಾತು ನಿಜ. ಆದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡೇ ಮಾಡುತ್ತಾಳೆ. ಇದಕ್ಕೆ ಸಾಕ್ಷಿಯ ಹೇಮರೆಡ್ಡಿ ಮಲ್ಲಮ್ಮ. ಅದರಂತೆ ಹಣದ ಅಹಂಕಾರದಿಂದ ದರ್ಪ ತೋರ್ತಾ ಇರೋ ನನ್ನ ಅಣ್ಣನಿಗೆ ದಿನ ಸಂಪೂರ್ಣವಾದ ದೀಪ ಬಂದು ಮತ್ತೊಬ್ಬ ಹೇಮರೆಡ್ಡಿ ಮಲ್ಲಮ್ಮನಾಗಬೇಕು. ರೈತ ಹಚ್ಚಿದ ರೈತದ ರೈತಕ್ಕೆ ನಾದಿಯಾಗಬೇಕು. ಹೌದು, ಬಾ ರುದ್ರೇಶ, ಈ ಬಾನಂಗಳದಲ್ಲಿ ನಾವಿಬ್ಬರು ಆನಂದದಿಂದ ತೇಲಾಡೋಣ. ಬನ್ನಿ. ನಾವಿಂದು ತೋಟಕ್ಕೆ ಹೋಗ್ಬೇಕು. ನಾನು ಹೋಗ್ಬರೋಣ. ಆಯ್ತು.
ಏನ್ ಅನ್ಕೊಂಡಿರಿ ಜಾತ್ರೆಗೆ ವೇಷ ಹಾಕಿ ಅನ್ಕೊಂಡ್ರ ಕಲೆಕ್ಟರ್ ಅದೀನಿ ಕಲೆಕ್ಟರ್. ಇವತ್ತು DC ಆಗೇನಂತೇಳಿ ಹಂಗ ಮಳ್ಳು ಮಾಡಿ ಹಂಗ ಮದುವೆ ಮಾಡ್ಕೊಂಡ್ಬಿಡೋದೆ. ಇಂಥ ಒಂದು ಡ್ರಾಮಾಗಳು ಇರ್ಬೇಕು ನೋಡಪ್ಪ ನಮ್ಗೆ. ಇವು ನಾವುನ 15 ವರ್ಷ ಓದಿ 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 ಡಿಗ್ರಿ ಅವಸರಿಲ್ಲ, ಪರೀಕ್ಷೆ ಬರ್ದ ಅವ್ರ ಕಾಲ ಇವ್ರ ಕಾಲ ಹಿಡ್ಕೊಂಬೋದು ಅವಸರಿಲ್ಲ. ಇವ್ ನಾವು ಕಲೆಕ್ಟರ್ ಇಲ್ಲರು ಪೊಲೀಸ್ ಆಗ್ಬಿಡೋದು. ಮತ್ ಬೆಳಗಾರ ತರ್ಕ ಮನೆಗೆ ಹೋಗ್ಬಿಡೋಕೊಳ್ವ, ಅದು ಬೇರೆ ಐತೆ. ಹೆಂಗಾರ ಮಾಡಿ ಹೊತ್ತು ಮಳ್ಳು ಮಾಡಿ ಅಲ್ಲಿನ ಮದುವೆ ಆಗ್ಬಿಡೋದ. ಇಲ್ಲಾಂದ್ರ ಹಂಪಿಗೆ ಎಬ್ಸ್ಕೊಂಡು ಹೋಗ್ಬಿಡೋದೆ. ಸರ್ ನಮಸ್ಕಾರ ಸರ್. ಏ ನಮಸ್ಕಾರ ಬಾಬಣ್ಣ, ನಾನ ರಾಜ. ಓ ನೀನೇನಾ ಕಾಮರಾಜ? ಅರ್ಥ ಅರ್ಥ ಸದ್ಯಕ್ಕೆ ಮಾತ್ರ ಮುಂದೆ ಹೇಳ್ಬೇಡ. ಅಲ್ಲ ಬಾಬಣ್ಣ, ನೀನಂತೂ ಒಂದ್ ಎಣ್ಣೆ ಹುಡುಕುವಲ್ಲಿ ಏನಂತ ಬ್ರೋಕರು ಮನೆಯ ಕುಪ್ಪು ಕುಪ್ಪು ಬರ್ತಾವ ನಮ್ಮ ಬ್ರೋಕರ್ಗಳು. ಎಂತ ಬ್ರೋಕರ್ ಬರುತ್ತೆ ಎಂತ ನೋಡಪ್ಪ. ನಿನ್ನಂತ ಗಿರಾಕಿ ಬುಟ್ಟಿಗೆ ಪೀಳುವಂತ ಎಣ್ಣೆ ಯಾವುದಪ್ಪ? ಅದೇ ರಸಾಬುರಿ ಮಾವಿನ ಹಣ್ಣು ಮಾಲ. ನಾನು ತಿನ್ನಬೇಕಾಗಿರೋ ಹಣ್ಣು ಕೈ ಜಾರಿ ಬೀಳ್ತದೆ ಬೇರೆಯವರ ಬುಟ್ಟಿಗೆ. ಅಲ್ಲೋ ಕಾಮು, ಮಾಲ ಸರ್ಕಾರಿ ನೌಕರನ ಇವ್ರು ಔಷಧಿ ಮಾಡಿಕೊಂಡ್ಬಿಡ್ರಿ. ಅಲ್ಲ ನಾನು ದನ ಕಾಯನಂಗ್ ಮಾಡಿದ್ದೆ. ನಾನು ಸರ್ಕಾರಿ ನೌಕರಿ ಇದ್ದೀನಿ, ಕಲೆಕ್ಟರ್, ಜಿಲ್ಲಾಧಿಕಾರಿ. ಅರ್ಥ ಆಯ್ತು ಬಿಡ್ರಿ. ಬಾಡಿಗೆ ಬಂದ್ರು ಬಾಡಿಗೆ ಸೂಟು ಪೀಟಿನ ಬಾಡಿಗೆವಲ್ಲಪ್ಪ, ಸ್ವಂತ ಮನೆ ನಮ್ಮ ಬಿಡಿಗಳು ಮಾವನ್ ತಗೊಳ್ತೀವಲ್ಲ, ಒರಿಜಿನಲ್ ಅಲ್ಲ. ನೀನೇ ಅಂದಿದ್ದಲ್ಲಪ್ಪ, ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಆಗ್ಬೇಕಂತ. ನಾನೇನು ಹೆಸರು ಹೇಳಿನಪ್ಪ? ಒಂದು ಸಣ್ಣದು ಸಣ್ಣದು ಹೇಳಿನಪ್ಪ. ಹೆಂಗೋ ಒಕ್ಕಟ್ಟು ಆಗಕ್ಕರ್ತೈತೆ. ನೀನ್ ನೋಡೋಕ್ ಕೊಲ್ಲೋಗಿ ಬೇಡ ಏನಪ್ಪ? ಹೌದೌದು ಸಮಯ ಇಂಟಾಗ ರಾಮರಾಜ, ನೀನು ಮಾಲಾಗೆ ಹೆಂಗ್ ಸುಳ್ಳು ಪ್ರೀತಿ ಆಯ್ತು ಅಂತೇಳಿ ನಾನು ನಿನಗಿಂತ ಮೊದಲು ನಾನು ಮ್ಯಾರೇಜ್ ಡೈರೆಕ್ಟರ್ ಅಂತ ಹವ ತುಂಬಿನ ಹವ. ಇವನ ನೋಡಪ್ಪ, ಇಂಥ ಬ್ರೋಕರ್ಗಳು ಇರ್ಬೇಕು ನೋಡು. ಒತ್ತುಂಟ್ಲ ಮನೆ ಮುಚ್ಚಿಬಿಡ್ತಾರ. ಅಲ್ಲ ಬಾಬಣ್ಣ, ನಾನೇ ಸೆಟ್ ಮಾಡಂತಂದ್ರೆ ನೀವು ನಾವು ನೀನೇ ಸೆಟ್ ಮಾಡ್ತೀವಿ. ಏ ನೀನು ಒಳ್ಳೆತದೆ ನೋಡಪ್ಪು. ರೊಕ್ಕ ಐದು ಗಾಳಿ ಆತಂದು ಆಯ್ತು ಇವ್ರದ್ದು. ಅಲ್ಲ ಮಾತಾಡಕತ್ತಾಳ ಈಗ ಸುಮ್ಮನೆ ಇರ್ತಾಳಪ್ಪ, ನಾನೇನ್ ಮಾತಾಡಕ್ಕಲ್ಲ. ಈ ಸುದ್ದಿ ಯಾರ್ಯಾರಿಗೆ ಹೇಳಕ್ಕಲ್ಲಪ್ಪ. ನಮಸ್ಕಾರ ರೀ. ಮ್ಯಾರೇಜ್ ಡೈರೆಕ್ಟರ್ ನಮಸ್ಕಾರ. ಸಾಹೇಬ್ರಿ ನಮಸ್ಕಾರ. ನಿಮಗೆ ಯಾರು ಮಾಡಿದ್ರು? ಮತ್ತೆ ನೀನೆ ಎತ್ತಿದಲ್ಲ ಎರಡು ಏನೋ ಏನೋ ಮಾಡ್ಬೇಕು ಅನಸ್ತು ಮಾಡ್ದ. ನಿಮ್ಗೇನು ಒಳ್ಳೆ ಮಾಡನ್ನ ನಾವು ನಮಸ್ಕಾರ ರೀ ಸಾಹೇಬ್ರು ನಾವೇ ಮಾಡಿದ್ವಿ. ಮಾಡೋದಂತ ನಮ್ ಕರ್ತವ್ಯ. ಸುಮ್ ಮಾಡಿದ ಕೂಲ ಇಟ್ಕೊಂಡ್ಬಿಡ್ಬೇಕು. ನಲ್ಲಕ್ ಮಾತಾಡ್ರಿ. ಬಾಜುಕ ನಮ್ಮ DC ಸಾಹೇಬ್ರು ಇದಾರ. ಹೌದಾ? ಏ ಗಿಡ್ಡಿ ಸ್ವಾಮ್ಯಾರ ನಮಸ್ಕಾರ ರೀ. DC ಸಾಹೇಬ್ರಿ ಜೀವನ ಅನ್ಸಂಗಿಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಾಮರಾಜ, ನಾನೇ DC ಜಿಲ್ಲಾಧಿಕಾರಿ ಆಗೀನಿ. ನೀ ಮಗ DC ಆದ್ಯೋ ಮಾರಾಯ? DC ಅರ್ಥಾತ್ ಮಾನ್ಯ ಜಿಲ್ಲಾಧಿಕಾರಿಗಳತ. ಅದನ್ನ ಕೇಳಕತ್ತಿದ್ದ ನಾನು. ನೀ ಯಾವಾಗ DC ಆದಿ ಅಂತ? ಮುಂದೆ ಸಂಜೆ ಮುಂದೆ ಆಗ್ಯಾನ. ನೀನ್ ಸಂಜೆ ಮತ್ತೆ ಬಾಣ ಬಿಟ್ಟರೆ ಬಂದ್ಬಿಟ್ಟ ನೋಡ. ಇವತ್ತು DC ಹೌದು. ಮತ್ತ DC ಕಾರ್ AC ಕಾರ್ನಾಗ ಅಡ್ಡಾಡ್ತಾರ. ಮತ್ತ ಬಾರ್ ಇರ್ತೈತಿ ಅಂತ
ಕಾರಣ ನನ್ನ ಮುಂಚೆ ಹಿಡಿದು ಒಳ್ಳೆ ನಿಂದಿರ್ಸಾನ ಬಾರ್ ಡ್ಯೂಟಿ ಮುಗಿದ ಮೇಲೆ ರಾತ್ರಿಗೆ ಮತ್ತೆ ಇವ್ರದ್ದು ಆಫೀಸ್ ಎಲ್ಲ ಐತಿ ಅಲ್ಲೇ ಸದ್ಯಕ್ಕ ರಾಜ ರವಿವರ್ಮ ಸಾಹುಕಾರ ಕಾರ್ ಸೆಡ್ನಾಗ ಮಾಡೋಣ. ಅಲ್ಲೋ ಡಿಸಿ ಆಫೀಸ್ ಅಂದ್ರೆ ದೊಡ್ಡದಿರ್ತೈತೆ ಅಂತ ಮಾಡಿದ್ದೆ ನಾನು. ನಾವು ಕನ್ಸ್ಟ್ರಕ್ಷನ್ ಇಟ್ಟಿವಿ ಒಳ್ಳೆ ಸಾಂಗ್ ಹೇಳಿನಿ ಒಂದ್ ವಾರದಾಗ ಮುಗಿಸ್ಮೇಲೆ ತಿಂಗಳಾಯ್ತು ಮುಗಿಸಿಲ್ಲ. ಆದ್ರೆ ಏನ್ ಮಾಡ್ತಿ ಉಸುರು ಹೆಂಗ ಗೊತ್ತಾ? ಉಸು ಯಾಕೆ ಸಿಗ್ಲಿಲ್ಲಪ್ಪ? ಉಸು ಸಿಗ್ಲಾರ್ದ ನಿಲ್ಸಂದ್ರೆ ನಮ್ಮ ಊರಾಗ ನಾಲ್ಕು ಸಚಿವರ ಕೆಡ್ತಾರೆ, ಅದಕ್ಕೆ ಉಸು ಸಿಗುವಲ್ತು. ಓ ಅಂದ್ರ ಉಸುಕ್ ಸಿಗ್ಲಾರ್ದಕ್ಕ ನಿಮ್ಮ ಆಫೀಸ್ ಅರ್ಧಕ್ಕ ನಿಂತೈತಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬಿಡ್ರಿ. ನಮ್ಮ ಊರಾಗ ಸಾಕಷ್ಟು ಉಸುಕ್ ಐತಿ. 1,000 ರೂಪಾಯಿ ಕೊಟ್ಟಿ ಅಂದ್ರೆ ಒಂದ್ ಚಕ್ಡಿ ಉಸುಕ್ ತಂದು ಹಾಕ್ತಾರ. ಏ ಮಾಲ, ನಿಮ್ಗೆ ಹಳ್ಳಿ ಊರು ಎಲ್ಲ ಸಿಗ್ತೈತೆ. ಸಾಬ್ರ ಐದು ಎಲ್ಲಿದೆ ಗೊತ್ತಾ? ಸಿಟಿಯಾಗೇನ ಅಲ್ಲಿ ಎಲ್ಲಾ ಡಿಮಾಂಡ್. ಕಮು 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 ಹಾ ಏ ಮಾಲ, ಸಾಹೇಬ್ರು ಡ್ಯೂಟಿ ಮೇಲೆ ಅದಾರ ಡ್ಯೂಟಿ ಮೇಲೆ ನಂಗ ಸಲಿಗೆ ಹೋಗೋಣ. ಹೌದಾ? ಡ್ಯೂಟಿ ಮೇಲೆ ಅದಾರ. ಏನ್ ಕೆಲಸ ಮಾಡ್ತಾರ? ಅದೇ ಡಿಸಿ ಕೆಲಸ ಏನ್ ಮಾಡ್ತಾರ? ಕೆಲಸ ಏನ್ ಮಾಡ್ತಾನಂದ್ರೆ, ಮಳೆ ಬಂದಾಗ ನಿಮ್ಮೂರು ಗುಡ್ದಾಗ ನೀರ್ ಇರ್ತಾರ, ಓಡ ಬಂದು ನಿಂತಿರ್ತಾವಲ್ಲ, ಎಮ್ಮೆ ಕರ ದನ ಎಲ್ಲ ಮಕ್ಕಂತ ಅದ್ರ ಓಡಾಡ್ತಾವ. ಅಂತ ಗುಡ್ದ ನೀರಿಗೆ ಡ್ಯಾಮ್ ಕಟ್ಟಕಚ್ಚನ್ ಡ್ಯಾಮ್. ಓ ನಮ್ಮ ಊರಾಗ ಡ್ಯಾಮ್ ಕಟ್ಟೋರನು ಅಂದ್ರ ನೀರಿಲ್ಲ ಅಂತ ಹೊಲ ಬತ್ತಿರ್ತಾವಲ್ಲ, ಬತ್ತಿದ ಹೊಲದಾಗ ನೀರ್ ಬಿಡೋರ ನೀವು? ಮತ್ತೆ ನಿಮ್ಮ ಹೊಲಕ್ಕ ಮತ್ತೆ ನಿಮ್ಗ ಎಮ್ಮೆ ಮೈ ಸುತ್ತ ಪೈಪ್ಲೈನ್ ಹಾಕಿ ನೀರು ಫಸ್ಟ್ ಬಿಟ್ಬಿಡ್ತಾವ. ಏ ಬಾಳ ಪುಣ್ಯ ಕೆಲಸ ಮಾಡ್ತೀರಪ್ಪ. ಯಾಕ ನಿನಗೇನಾದ್ರು ಪೈಪ್ಲೈನ್ ಬೇಕು ಹೇಳ, ನಾಳೆ ಬೆಳಿಗ್ಗೆ ಪೈಪ್ಲೈನ್ ಉಪಯೋಗ ಇಲ್ಲಪ್ಪ. ಈಗ ಏನ್ ಮಾಡೋಣ? ಏನು ನಮ್ದು ಪೈಪ್ಲೈನ್ ಸ್ವಚ್ಛ ಇರ್ತತಿ. ಬೇಡ, ನಿಮ್ಮ ಪೈಪ್ಲೈನ್ ನಮಗ್ ಬೇಡ. ನಾವು ಮೋಟರ್ ಹಾಕ್ಸಿವಿ. ಅವನವನು 3 ಇಂಚ್ ಪೈಪ್ನಾಗ 6 ಇಂಚ್ ನೀರ್ ಜಿಗಿತಾವ ಅಂತ ಪೈಪ್ಲೈನ್ ಹಾಕ್ಸಿವಿ ನಾವು. ಇವಾಗ ಮಳೆಂದಾಗ ಹೋಗ್ಬಿಟ್ಟಿರ್ತಾವ. ಸುಮ್ಮ ಈಗ ಬರಗಾಲ ಬಿದ್ದತ್ತಲ್ಲ, ಮೋಟರ್ ಚಾಲು ಮಾಡಿಲ್ಲ. ಇಲ್ಲ ಚಾಲು ಮಾಡಿದ್ವಿ ಅಂದ್ರೆ ಬರೀ ರಾಡಿನೇ ಜಿಗಿತೈತಿ ನೀರ್ ಬದ್ಲಿ. ಕರೆಂಟ್ ಐತಿ ಇಲ್ಲ? ಕರೆಂಟ್ನು ಐತಿ, ಮೋಟರ್ನು ಐತಿ. ಸುಮ್ಮನೆ ಫುಟ್ಬಾಲ್ ಇಲ್ಲ. ಇನ್ನು 6 ತಿಂಗಳ ತನಕ ಇನ್ನ ನಿಮ್ಮ ಊರಿಗೆ ಗಂಟೆ ಏರೋಪ್ಲೇನ್ ತಿರುಗ್ತಾವ. ಹೌದಾ? ನೀ ಹೇಳೋ ಮಾತು ಕರೆನೇ ಐತಿ. ಒಟ್ಟು ನಾವು ವಿಮಾನದ ಕುಂತ ಆಕಾಶದಾಗ ಹಾಡಾಡ್ತೀವಿ. ನಾನು ಬರ್ತೀನಿ, ನಾನು ಇರ್ತೀನಿ ಅದ್ರ. ನೀ ಮ್ಯಾಲ ಕುಂದ್ರಾಗಂತ ಹೋಗಿ ಹೋಗ್ತಲ್ಲ ಅಲ್ಲಿ. ಮತ್ತೆ ನೀವು ಹೇಳಿ ಕೇಳಿ, ನಮ್ಮ ಡಿಸಿ ಸಾಹೇಬ್ರು ಅಂತಂದ್ರೆ ಈಗ ಕೆಂಪು ಬಸ್ನಾಗ ಫ್ರೀ ಹಾರಾಡಕತ್ತೆ ಅಂತ ಬರೀ ಏರೋಪ್ಲೇನ್ ತಿರುಗಾಡ್ಬೋದ? ನೀ ಹೇಳೋ ಮಾತು ಕರೆ ಐತಿ. ಒಟ್ಟು ನಮ್ಮ ಊರಿಗೆ ವಿಮಾನ ಬರ್ತಾವಿಲ್ಲ. ನಮ್ಮ ಡಿಸಿ ಸಾಹೇಬ್ರು ಅಂದ್ರೆ ಏನಂತ ತಿಳ್ಕೊಂಡಿರಿ? ಮನುಷ್ಯ ಅದ್ರಾಗ ನಮ್ಮ ಡಿಸಿ ಸಾಹೇಬ್ರು ಅಂತಂದ್ರೆ ರೀ ಕಮರ ಸಾಹೇಬ್ರಿ, ನೀವು ಡಿಶಿ ಆದ್ಮೇಲೆ ನನ್ ಮದುವೆಕ್ಕೆ ನಂದಿದ್ರಿಲ್ಲ. ಕೇಳೋದೊಂದೇ ತಡ ಐತೆ ನೋಡ. ಆತ ರೆಡಿಯಾಗಿ ಬಂದಾರ ಮತ್ತೆ ಏನ್ ಕೇಳ್ತಾರ? ಹೌದು, ಇದು ನನಗ್ ಸಿಗ್ಲಿಲ್ಲ ಅಂತ ಸಂಕಟ. ಮಾಲ ಡಿಸ್ಟರ್ಬ್ ಮೀ. ಓ ಮೈ ಗಾಡ್, ರಿಯಲಿ? ಎದಕ್ಕೆ ಬಂದಿ? ಮಾಡಾಕ ಈ ವಿಚಾರ ಎಲ್ಲ ಹಿಂಗ 4 ಮಂದಿಯಾಗ ಅಡ್ಡ ಬಾಡ ಮಾತಾಡ್ಬಾರ್ದು. ನಮ್ಮ ಆಫೀಸಿಗೆ ಬಾ, ಮಾತಾಡೋಣ. ಹೌದಾ? ಏನಿನ ಆಫೀಸ್ ಅಡ್ರೆಸ್? ನಮ್ಮ ಹೇಳ್ದಲ್ಲಿ ಮೊನ್ನೆ ಮಲವ ಸಾಹುಕಾರ ಕಾರ್ ಶೆಡ್ ಅಂತ ಶಡ್ನ್ಯಾಗನ? ಅಲ್ಲಿಗೆ ಹೋಗು. ಆಯ್ತು ಬಿಡ್ರಿ. ಬೇಸ್ಗ ಕಾರ್ ಶೆಡ್ಗೆ ಹೋಗು, ಬೇಸಾಯಿಲ್ ಹಾಕಿ ಮತ್ತೆ ಟೈಟ್ ಮಾಡಿ ಅಲ್ಲೇ ನಿನ್ನ ಜಿಂತಾಕ ಮಾಡ್ತಾರ. ಆಯ್ತು ಬಿಡ್ರಿ, ಹಂಗಾರ ಅಲ್ಲಿಗೆ ಬರ್ತೀನಿ ನಾನು. ಅಂದಂಗ ನಮ್ ಸರ್ಕಾರಿ ಮಾಡಿಸೋ ಸಾಮೂಹಿಕ ವಿವಾಹದಾಗ ಎಷ್ಟು ಜೋಡಿಗಳು ಬಂದ ಈಗ? ಮಾಡಿಲ್ರಿ ಸರ್, ಒಂದು 15 ಜೋಡಿ ಹೆಸರು ಬರ್ಸ್ಯಾರ. ಬಾಬಣ್ಣ ಅರ್ಜೆಂಟ್ ಇನ್ನೊಂದು 5 ಜೋಡಿ ರೆಡಿ ಮಾಡಿ ಬಹಳ ಅರ್ಜೆಂಟ್ ಆಗಿ ಬಹಳ ಅಚ್ಚುಕಟ್ಟಾಗಿ ಸ್ಪೆಷಲ್ ಆಗಿ ಇಲ್ಲೇ ಸಿದ್ದೇಶ್ವರ ಗುಡಿಯಾಗೆ ಮಾಡಿಬಿಡಮ್ಮ. ಅದ್ರಂಗ ನಂದು ಮಾಲದ ಮದ್ವಿ ಮಾಡಿಬಿಡಮ್ಮ.
ಆದ್ರೆ ಹೈ ಕ್ಲಾಸ್ ಇರ್ಬೇಕು ನೋಡು. ಯವ್ವ ಅಂದ್ರೆ ಮುಂದೆ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಬರ್ತಾನ ಮದುವೆಗೆ, ಇಲ್ಲಿ ಸಿದ್ದರಾಮಯ್ಯನೂ ಬರ್ತಾನ, ಎಲ್ಲರೂ ಬರ್ತಾರ. ಮತ್ತೆ ಸೂಪರ್ ಆಗಿರ್ಬೇಕು. ಮತ್ತೆ ಆಯ್ತಾಯ್ತಪ್ಪ. ಯವ್ವ ಇದ್ರ ಒಳ ಬಡಿಲಿ ಸಾಹೇಬ್ರ. ಯಾಕ ಮತ್ತೇನ್ರಿ ನೀವು ಡಿ ಸಿ ಸಾಹೇಬ್ರು, ನೀವು ನೋಡಿದ್ರೆ ಸರ್ಕಾರ ನಡೆಸ್ಕೊಡುವ ಏನದು ಸಾಯಂಕಾಲ ಅಲ್ಲಿ ಮದುವೆ ಆಗದ ನೋಡು ಮಾಡವ, ನಮ್ಮ ಡಿ ಸಿ ಸಾಹೇಬ್ರು ಬಹಳ ಸರಳ ಮಂದಿ. ಡಿಗ್ನಿಟಿ ವಯಸ್ಸು ಅಂದ್ರೆ ಅವ್ರಿಗೆ ಆಗಿ ಬರಲ್ಲ. ನಿಮಗೆ ನಿಮ್ಮ ಮದುವೆಯಲ್ಲಿ ಗೊತ್ತಾ, ನಮ್ಮ ಟೋಕನ್ ಕೇಸಿ ಇದ್ರ ಯಾವ ಮಟ್ಟಿಗೆ ಇಡ್ಬೇಕು ಮದುವೆ, ಸಾಹುಕಾರ ಕಾರ್ ಸೆಟ್ನಾಗ ಹನಿಮೂನು. ಬಾಬು, ನಮ್ಮ ಡ್ರೈವರ್ಗೆ ಹೇಳಿ ಅರ್ಜೆಂಟ್ ಒಂದು 25 ಲಕ್ಷ ಸ್ಯಾಂಕ್ಷನ್ ಮಾಡಂತ ಹೇಳ್ತೀನಿ. ನೀವು ಮಾತ್ರ ಹೆಂಗಿರ್ಬೇಕ, ಮುಂದೆ ಯಾರು ಮಾಡಿರ್ಬಾರ್ದು, ಹಿಂದೆ ಯಾರು ಮಾಡಿರ್ಬಾರ್ದು, ಹಂಗಿದ್ರೆ ಚಲೋ ಇರ್ತೈತಿ ಈಗಿನ ಕಾಲದಾಗ. ಅಕ್ಕಿ ಕಾಳು ಹಾಕಾಕ ದೊಡ್ಡವ್ರು ಎಲ್ಲಾರು ಬರ್ತಾರ. ನಮ್ಮ ಪ್ರಧಾನಮಂತ್ರಿ ಮೋದಿಗೂ ಹೇಳಿದ್ದೆ ಬಿಸಿ ಅದಾರಂತ ಬರಕಲ್ಲಂತ. ನಮ್ಮ ಸಿದ್ದರಾಮಯ್ಯನವ್ರು ಬರ್ತಾರ. ನನ್ನ ಮಗನೇ ಅಪ್ಪ ಆಯ್ತ್ರಿ, ಆದ್ರೆ ನೀವು ಚಿಂತೆನೇ ಬಿಟ್ಬಿಡ್ರಿ. ಮಾಲವ ನಾನಿನ್ನ ಬರ್ಲ ಏನ ಬಾಳ ಮಂದಿಯಲ್ಲಿ ಹೋಗ್ಬಾ ಇಲ್ಲೈತ್ ನೋಡ್ದಾರಿ ಅಣ್ಣ. ಯಪ್ಪ ಇದೆಲ್ಲ ಇದು ಮಾಡಿ ಮತ್ತೆ ಇವಾಗ ಅಣ್ಣ ಅಂತ ಹೇಳೋಣ. ಹೋಗ್ಬಾರ್ದು ನಾವು. ಹೂ ಏನ ಬಾಯ್. ಹೂ ಏನ ಎಂತ ಕೆಲಸ ಆಯ್ತು ನೋಡು. ಹೋಗ್ಬಿಟ್ಟು ಹೇಳಿಯರ್ ಮಾಲ. ಓ ಮೈ ಡಿಯರ್ ಅಂತೂ ಡಿ ಸಿ ನಿಮ್ಮ ಅವನ ಆಸೆನೂ ತೀರ್ದಂಗ ಆಯ್ತು ಅಲ್ಲ. ಕಮು ಹಾ ಕಮು ಅಯ್ಯೋ ನನಗ ತಪ್ಪು ಅಯ್ಯ ಬಿಟ್ಟಾಯ್ತು. ಇಷ್ಟೊತ್ತನ ಇಲ್ಲಾರ್ದ 3 ಗಂಟೆ ಮೇಲೆ ಹತ್ತಿ ಒಂದು ಇನ್ನೊಂದ್ ಸ್ವಲ್ಪ ಎಲ್ಲ ಕಾಣುತ್ತ ಎಲ್ಲ ಎತ್ತದೆಲ್ಲ ಮುಗ್ದೈತೆ ದೋಸ್ತ, ಸಮಯ ಮೀರಿ ಹೋಗಿದೆ. ನೀ ಮದುವೆ ಹಾಕಿನದ್ದು ಸುದ್ದಿ ಕೇಳಿ ನನ್ನ ಕಾಲು ಒಟ್ಟ ನೆಲದ ಮೇಲೆ ನಿಂದ್ರವಲ್ಲ. ಒಂದ್ ಸ್ವಲ್ಪ ತಿಡಿ ಗಾಳಿಯಾಗ ಹಾರಾಡುವಂತಿ. ಸರ್ ನಾವು ಓದನ್ ಬರ್ತೀವಿ, ಯಾಕಂದ್ರೆ ನೀವಿಬ್ರು ಕಪ್ಲಿಂಗ್ ಧಡ್ದಾಗ ನಾವು ಹಾಕ್ಲತ್ತೆ. ಹಂಗೆ ಆಗ್ಲಿ. ಮಾಲಕರ ವ್ಯವಸ್ಥೆ ಚಲೋ ಮಾಡ್ರಿ. ಹೇ ಪ್ರಭು, ಹೇ ಹರಿರಾಮ್ ಕಿ ಜಗನ್ನಾಥ್ ಪ್ರೇಮನು ಕ್ಯಾ ಹುವಾ ಮಾಲ ಓಹ್ ಅಂತ ನನ್ನ ಆಸೆ ಎಲ್ಲ ತೀರುತ್ತೆ, ನಮ್ಮ ಅವನ ಆಸೆ ಎಲ್ಲ ತೀರುತ್ತೆ ನೋಡು. ಮತ್ತೆ ಮತ್ತೆ ನಿನಗೆ ಎಷ್ಟು ಸಲ ಹೇಳಿನ ಚಿಕ್ಕ ಮಾಡಲ್ಲ ಗುಳಿ ಹೇಳ್ತಾವಂತೇಳಿ ಒಳಗೆ ಅದ ಕೆಲಸ ಮಾಡೋದು ಮತ್ತ ಹಂಗ ಹಂಗ ಬಾ ಸುರುತ್ಕೊಳ್ಳೋಣ. ತೀರ್ಸು ಬಾ. ಹಾಗಂಗಾರೆ ನೀ ಮಾಡ್ತೀವ ನಾ ಮಾಡ್ಲೇವ್? ನಾ ಎಲ್ಲದಕ್ಕೂ ರೆಡಿ.
ಹಂಗ ಹೋಗಮ್ಮ. ಮತ್ತೆ ಹೆಂಗ್ ಹೋಗೋಣ? ಹಂಗ ಹಿಂಗ ಬ್ಯಾಡ, ಹಿಂಗ್ ಹೋಗೋಣ. ನೀವು ಅಂಕಲ್ ಆಗಿದ್ದೀರಾ, ನಾ ಹೆಂಗಾರ ಹೋಗೋಣ. ರುದ್ರೇಶ, ರುದ್ರೇಶ, ಶೇಖರ್, ಪೊಲೀಸ್ ಸಮಾವೇಶದಲ್ಲಿ ನೋಡಿದ್ರೆ ಬಹಳ ಸಂತೋಷವಾಗುತ್ತದೆ. ನಿನಗೇನು ಸಂತೋಷವಾದರೆ ನನಗೆ ಮಾತ್ರ ಬಹಳ ಖೇದವೆನಿಸುತ್ತಿದೆ ರುದ್ರೇಶ. ನಿನ್ನನ್ನು ಬಂಧಿಸಬೇಕಾಗಿದೆಯಲ್ಲ ಎಂದು. ಶೇಖರ್, ನಮ್ಮಣ್ಣನನ್ನು ಬಂಧಿಸುವ ಅದಾವ ತಪ್ಪು ಮಾಡಿದ್ದಾನೆಂದು ರಾಜ ರವಿವರ್ಮ ಸಹಕಾರನ ಮನೆಯಲ್ಲಿ ದೌರ್ಜನ್ಯ ನಡೆಸಿರುವನೆಂದು. ದೀಪ, ದೀಪ, ಮಾಡುವ ಕರ್ತವ್ಯದಲ್ಲಿ ಸ್ನೇಹಿತ ಸಂಬಂಧ ಮುಖ್ಯವಲ್ಲ ದೀಪ. ಕರುಣೆ ಕನಕರೆ ಎಂದು ಕರ್ತವ್ಯಕ್ಕೆ ನಾನೆಂದು ದ್ರೋಹ ಬಗೆಯಲಾರೆ. ಮೆಚ್ಚಿದೆ ಶೇಖರ, ಕರ್ತವ್ಯಕ್ಕೆ ನಾನೆಂದು ದ್ರೋಹ ಬಗೆಯಲಾರೆ ಎಂಬ ನಿಮ್ಮ ನಿಷ್ಠೆಯನ್ನು. ಆದರೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೀವೇ ದೇವರು, ನೀವೇ ನನ್ನ ಪ್ರಾಣ ಅಂತ ಪೂಜಿಸ್ತಾ ಇರೋ ನಿನ್ನ ಮಿತ್ರನಿಗೆ ದ್ರೋಹ ಬಗಿತಾ ಇದೆಯಲ್ಲ, ಅದು ಸರಿನಾ? ಶಶಿಕಳವರೇ, ಖುದ್ದು ಸಹಕಾರವೇ ದೂರು ಕೊಟ್ಟಾಗಿದೆ. ರುದ್ರೇಶನ ಮೇಲೆ ಕ್ರಮ ಕೈಗೊಳ್ಳರಿ ಎಂದು. ಹೌದಾ? ಹಾಗಾದ್ರೆ ಈ ರುದ್ರೇಶನಿಗೆ ಆ ಆಳದ ಅವಮಾನವನ್ನು ಚಾಕುವಿನಿಂದ ತೀರೋದಕ್ಕೆ ಬಂದಿದ್ದಾನಂತೆ ಈ ರುದ್ರೇಶ ದೂರು ಕೊಟ್ರೆ ನೀವು ತೆಗೆದುಕೊಳ್ತೀಯಾ? ಶಶಿಯವರೇ, ಅದು ಯಾಕೆ ಮಾತಾಡ್ತಾ ಇಲ್ಲ? ಕೊಡೋರಿಗೊಂದು ನ್ಯಾಯ, ಒಂದು ನ್ಯಾಯ. ಅದೇ ಶ್ರೀಮಂತ ದೂರು ಕೊಟ್ರೆ ಹೇಗೆ ಕೇಳಲೇ ಇದೆ? ಇವನ ಮೇಲೆ ಅರೆಸ್ಟ್ ಮಾಡಲು ಬಂದಿದ್ದೀರಲ್ಲ, ಯಾಕೆ? ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಸ್ನೇಹಿತರ ಮೇಲೆ ನಿಮಗೆ ನಂಬಿಕೆವಿಲ್ಲವೇ? ಅವರು ಕೊಟ್ಟ ಹಣದಿಂದಲೇ ನಿಮ್ಮ ತಂಗಿ ಗಂಡನವರ ಸೇರಿದ್ದು. ನಿಮ್ಮ ತಂಗಿಗೆ ಹುಟ್ಟಿದ ಗಂಡು ಮಗುವಿಗೆ ರುದ್ರೇಶ ಅಂತ ಹೆಸರಿಟ್ಟು ತೊಟ್ಟಿಲಲ್ಲಿ ಹಾಕಿ ಭಾರಪ್ಪ ನನ್ನ ಮುದ್ದು ಕಂದ ರುದ್ರೇಶ ಅಂತ ಮುದ್ದಾಡುವ ನೀಯತ್ತು ನಿನಗಿಲ್ಲದಾಯ್ತಲ್ಲೋ. ಹಿಂದಿನ ಕಥೆ ಹೀಗೆ ಶಶಿಯವರೇ. ನಾನು ಕರ್ತವ್ಯದ ಮೇಲೆ ಬಂದಿರುವೆ ಎಂದಾಗ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಶೇಖರ್ ಅವರು ಕರ್ತವ್ಯ ಮಾಡೋದಕ್ಕೋಸ್ಕರ ಬಂದಿದ್ದೀರಾ? ಹಾಗಾದ್ರೆ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಈ ರುದ್ರೇಶನ ಮೇಲೆ FIR ಫೈಲ್ ಆಗಿದೆಯಾ? ಇಲ್ಲ ಶಶಿಯವರೇ. ಮತ್ತೆ ನೋಡಿ, ಮೊದಲು FIR ಫೈಲ್ ಮಾಡಿಕೊಂಡು ಬನ್ನಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮಕ್ಕಿಂತ ಹೆಚ್ಚಿನ ಮುಖ್ಯಸ್ಥರಾದ ನಿಮ್ಮ ಕಾನೂನಿನ ಹೆಡ್ ಆಫೀಸರ್ನ ಕೇಳಿಕೊಂಡು ಬನ್ನಿ. ಶಶಿಯವರೇ, ಅದು ನಿಮ್ಮ ಅಣ್ಣ.
ಅಣ್ಣ ತಂಗಿ ಮನೆ ವಿಚಾರ ಮೊದಲು ನಿಮ್ಮ ಕರ್ತವ್ಯ ಪಾಲನೆ ಮಾಡ್ಬೇಕಲ್ವಾ ನೀವು? ಮೊದಲು ನಿಮ್ಮ ಕರ್ತವ್ಯ ಪಾಲನೆ ಮಾಡಿ ಕಾನೂನಿನ ಬಗ್ಗೆ ತಿಳಿದುಕೊಂಡು ಬನ್ನಿ. ನೋಡಿ ಆ ಸಸ್ಯವರೇ, ಹೇಗೆ ಆಗ ಸಾಗುತ್ತಾನೆಂದು ನಿಮ್ಮ ಅಣ್ಣ ಸಾಧಿಸಲಿ ಬಿಡಿ ರೂಪೇಶ, ಎಲ್ಲಿವರೆಗೂ ಹಾಗೆ ಸಾಧಿಸ್ತಾನೆ. ಒಂದಲ್ಲ ಒಂದು ದಿನ ಹಾಗೆ ತಣ್ಣಗಾಗ್ಲೇಬೇಕು. ಆ ದಿನ ಬಂದೇ ಬರುತ್ತೆ, ನೋಡ್ತಾ ಇರು. ಏನನ್ನ ರುದ್ರೇಶನನ್ನು ಒದ್ದು ಎಳೆತಂದು ಬುದ್ಧಿ ಕಲಿಸಲೆಂದು ದೂರು ಕೊಟ್ಟರೆ ಕಾಯ್ದೆ ಕಾನೂನು ಅಂತ ಅವನ ಪರ ವಕಾಲತ್ತು ವಹಿಸುವ ಅಗತ್ಯ ನಿನಗೇನಿತ್ತು? ಎಳೆದುಕೊಂಡು ಬುದ್ಧಿ ಕಲಿಸುವುದಕ್ಕೆ ರುದ್ರೇಶ ಮಾಡಿರುವ ತಪ್ಪಾದ್ರೂ ಏನನ್ನ? ನೀನೇ ಕಣ್ಣಾರ ನೋಡಿದೆಯಲ್ಲ ಶಶಿ, ಈ ಸಿರಿ ಅರಸರಿಗೆ ಸೆಟ್ಟು ಹೊಡೆದು ನನ್ನ ಹಣೆಗೆ ರಕ್ತದ ತಿಲಕವನ್ನಿಟ್ಟು ಪಂಡ ಮಾಡುವ ಅಣ್ಣ, ಈ ನಿನ್ನ ತಂಗಿಗೆ ರಕ್ತದ ತಿಲಕವನ್ನು ಇಡಲು ಕಾರಣವಾದ್ರೂ ಯಾರಣ್ಣ? ನ್ಯಾಯ ಕೇಳಲು ಬಂದವನಿಗೆ ನೀನು ಮಾಡಿದ್ದಾದ್ರೂ ಏನಮ್ಮ? ಆ ಪ್ರಸಾದ ಬಂದು ಒದಗಿಸಲು ಕಾರಣವಾದ್ರೂ ಯಾರಣ್ಣ? ಮಾತಾಡು. ಆ ಪಂಡ ಬಡವ ಮಾಡಿದ್ದು ಅವನು ಬಂದವನಲ್ಲ. ನಮ್ಮ ಮನೆಗೆ ಬಂದು ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಗೆ ರಕ್ತದ ತಿಲಕವನ್ನು ಇಟ್ಟಿರೋದಲ್ಲ. ಇನ್ನೊಂದು ಸಲ ಪಂಡ ಬಡವನನ್ನು ಮುಂದೆ ಬಂದರೆ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಆದರೆ ಉದ್ದೇಶ ಪರೋಪಕಾರಿ, ನೇರ ನುಡಿಯವನು. ಅವನ ಸತಿ ಆಗ್ಬೇಕನ್ನೋದೇ ನನ್ನ ಆಸೆಯನ್ನ. ಏನು? ನನ್ನ ಒಡ ಹುಟ್ಟಿದ ಸಹೋದರಿಯಾದ ನೀನು ನನ್ನ ಶತ್ರುವಿನ ಸತಿಯಾಗುತ್ತೇನೆಂದು ಹೇಳುತ್ತಿರುವಲ್ಲ, ನಿನಗೆ ಸ್ವಲ್ಪ ಸಮ್ಮತಿ ಇದೆಯಾ? ಓದಿನ ತುಪ್ಪಿಗೆ ತತ್ವಾರ ಪಡುವ ಅವನಲ್ಲಿ ಸುರಿ ಸುರಿ ಬತ್ತಿಯ ಮೇಲೆ ಸುಖ ವೈಭವದ ಬೆಳಕು ನಡೆಯುತ್ತಿರುವ ನಾವೆಲ್ಲಿ? ನಿಜವನ್ನ ಕಷ್ಟ ಹೋಗಿರ್ಬೋದು ನಿಜ, ಆದರೆ ಒಂದು ತುತ್ತು ಅನ್ನ ನೀಡುವ ಅನ್ನದಾತ ಅವನೇ ಅನ್ನ. ನಿನಗಾಗಿ ಕಟ್ಟಿಸುತ್ತಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಖರ್ಚು 100 ಕೋಟಿ. ನಮ್ಮ ಎಲ್ಲ ಆಸ್ತಿಯನ್ನು ಲೆಕ್ಕ ಹಾಕಿದರೆ 500 ಕೋಟಿ. ಆಗ ಬಂಡ ಬಡವ ಯಾವ ತುತ್ತು ಬೆಳೆದು ಕೊಟ್ಟರು ನಮ್ಮಂತ ಸಿರಿವಂತರ ತೊತ್ತಿಗೆ, ನಮ್ಮ ಅಂತಸ್ತಿಗೆ ಸಾಟಿಯಾಗಲಾರವನ ಅಣ್ಣ. ಅವನು ಸಿರಿತನದಲ್ಲಿ ನಿನಗೆ ಸಾಟಿ ಆಗ್ಲಾರ್ದು ನಿಜ, ಆದ್ರೆ ನಿನಗಿಂತ 1000 ಪಟ್ಟು ಮೇಲೆ ಹಾಗೆಂದು ದೇಶದ ಯಾವ ಮೂಲೆಯಲ್ಲಾಗಲಿ ಮೈಗೆ ಮಣ್ಣನ್ನು ಮೆತ್ತಿಕೊಂಡು ಹಗಲೆಲ್ಲ ಕೆಸರಿನಲ್ಲಿ ಕಾಲ ದೂಡುವ ಒಬ್ಬ ರೈತನನ್ನು ಮದುವೆಯಾಗಿದ್ದು ಮೂಲೆಯಲ್ಲಿ ಯಾಕನ್ನ? ಎಷ್ಟೇ ಓದಿ ವಿಜ್ಞಾನ ತಂತ್ರಜ್ಞಾನ ತಿಳಿದುಕೊಂಡು ಬಂದು ರಾಜಕೀಯ ನಡೆಸಿದರು, ದೇಹಕ್ಕೆ ಬೇಕಾಗಿರುವುದು ಒಂದು ತುತ್ತು ಅನ್ನ. ಆ ಅನ್ನ ಇಲ್ಲದಿದ್ರೆ ನಿಮ್ಮಂತವರು ಬದುಕೋದಕ್ಕೆ ಸಾಧ್ಯನಾ? ಬದುಕಿರುವ ಉದಾಹರಣೆ ಆದ್ರೂ ಏನಾದ್ರೂ ಇದೆಯೇನನ್ನ? ಅಂತದ್ರಲ್ಲಿ ಯಾವ ಮೂಲೆಯಲ್ಲಾದರೂ ರೈತನನ್ನು ಮದುವೆಯಾಗಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತೇನಾ? ನೀನೇನೇ ಅಂದ್ರೂ ಸರಿ, ನಾನು ರೈತನ ಮದುವೆಯಾಗಿ ತೀರುತ್ತೇನೆ. ಶಶಿ ಶಶಿ ಶಶಿ, ನಮ್ಮ ಮನೆತನದ ಮಗಳಿಗೆ ಮಸಿ ಬಳಿಯಬೇಡ ಶಶಿ, ಮಸಿ ಬಳಿಯಬೇಡ. ಅಣ್ಣ, ಐಶ್ವರ್ಯ ಇದ್ದ ಮಾತ್ರಕ್ಕೆ ಮರ್ಯಾದೆ ಮಹಲು ಕಟ್ಟಲು ಸಾಧ್ಯವಿಲ್ಲಣ್ಣ. ಗಾಂಧೀಜಿ ಮಹಾತ್ಮ ಎನಿಸಿಕೊಂಡಿದ್ದು ಶಾಂತಿಯ ಮಂತ್ರದಿಂದ. ಸಾಲು ಸಾಲು ಮರಗಳನ್ನು ನಟ್ಟ ಸಾಲು ಮರದ ತಿಮ್ಮಕ್ಕ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದು ಸಾಲು ಮರದ ತಿಮ್ಮಕ್ಕ ಎನಿಸಿಕೊಂಡಿದ್ದು. ಅಣ್ಣ, ಹಾಗಿದ್ದ
ಸಸಿ ಆ ಬಂಡ ಬರುವ ಮಾತ್ರ ಇನ್ನು ಮುಂದೆ ನಮ್ಮ ಮನೆತನದ ಅಳಿಯಾರಾಗಲಾರ ಎಂದು ಅಣ್ಣ, ಬಡವ ಬಲ್ಲಿದನೆಂಬ ಭೇದವನ್ನು ಬಿಟ್ಟುಬಿಡೋಣ. ಈ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಒಂದೇ ಅಂತ ಬದುಕಿ ತೋರಿಸೋಣ. ಮೊದಲು ಆ ನೀತಿಯನ್ನು ಕಲಿ. ಈ ಸಾವುಕಾರ್ರೆ ಅವ್ರು ಯಾವ್ದೋ ಮಠಕ್ಕೆ ಹೋಗಿ ಪುರಾಣ ಕೇಳಿ ಬಂದಿದ್ದಂಗೆ ಅದಾರ. ಬರೀ ಆ ಪುರಾಣ ಮಾತಾಡಕ್ ನೋಡ್ರಿ ಸಾವುಕಾರ್ರೆ. ಅವ್ರೆ, ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕೆನ್ನುವ ಇಂಗಿತ ಜ್ಞಾನ ನಿಮಗೆ ಸ್ವಲ್ಪನೂ ಇಲ್ಲ ನಾವು. ಸುಡಾತಕ್ಕ ಮಗ ಮಂಚ ಎಲ್ಲಿ ಆಗ್ಲಿ ಅಂದಂಗ ಐತ ನಿನ್ನ ಮಾತು. ನಿಮ್ಮ ಅವ್ವರು ಯಾವುದಾದರೂ ಮಠಕ್ಕೆ ಹೋಗಲಿ, ಯಾವುದಾದರೂ ಗುಡಿಗೆ ಹೋಗಲಿ, ಹೋದರೆ ನನ್ನ ತಂಗಿಯ ಮನ ಕೆಡಿಸಿದ ಶೀಲವನ್ನು ಕೆಡಿಸಿ ಕುಬೇರನಂತಿರುವ ನನ್ನ ಕೂಡ ಹೆಂಡಸರಿಗೆ ಬಯಸಿದ ನಿನಗೆ ಮಕ್ಕಳಿಗೆ ಕಾರಣ ನಿನ್ನ ಮನಸ್ಸಿನ ತಂಗಿಯಾದಿ ಒಂದೇ ಬಿಟ್ಟರು ಒಂಟಿಯಾಗಿ ಈ ಕಾನನನ ಕಾಲುದಾರಿಯಲ್ಲಿ ನೀನು ಆ ರುದ್ರೇಶನ ತಂಗಿ ಓ ರುದ್ರೇಶನ ತಂಗಿ ಗುಣವಂತೆ ಅಂತ ಮಾತ್ರ ಕೇಳಿದ್ದೆ. ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯಿತು ಚಂದ್ರನಾಥದ ಸುಂದರಿ, ಕಲಿಯುಗದ ಅಪೂರ್ವದ ನಾರಿ. ನಮ್ಮಂತ ರಸಿಕರ ಎದೆಯಲ್ಲಿ ಕಾಮದ ಕಿಚ್ಚನ್ನಚ್ಚುವ ಯೌವನದ ಸಿರಿ ನನ್ನನ್ನೇ ನಾನು ಮರೆಯುವಂತೆ ಮಾಡುತ್ತಿದೆ ನಿನ್ನ ಈ ಕಣ್ಣೋಟದ ಪರಿ. ಮಾತು ಎತ್ತಲು ಹರಿತಾ ಇದೆಲ್ಲ ಸಾವುಕಾರ್ರೆ. ಮಾತೊಂದೇ ಅಲ್ಲ ದೀಪ, ಮನಸ್ಸು ಹರಿದೋಡುತ್ತಿರದೆ ಬೊತ್ತು ಗುರಿ ಇಲ್ಲದೆ. ನೀ ಕಂಡ ಮೇಲೆ ನನ್ನ ಮನ ಬಯಸುತ್ತಿದೆ ನೀ ನನ್ನೊಳಾಗಬೇಕೆಂದು. ನೀವು ಕಂಡ ಕೂಡಲೇ ನಿಮ್ಮೊಳಾಗೋದಕ್ಕೆ ನಾನೇನು ಸಂತಿಗೆ ಮಾರಾಟಕ್ಕಿಂತ ಸರಕಲ್ಲ. ಮಾರಾಟದ ಸರಕು ನೀನಲ್ಲದಿದ್ದರೂ ಅರಳಿದ ಹೂವಾಗಿ ಈ ರಸಿಕ ಮನ್ಮಥನ ರಥ ಏರಿ ಕಂಗೊಳಿಸಿದಿದ್ದರೆ ಬಾಡಿ ಹೋಗುವೆ. ಬಾಡಿ ಹೋಗುವನೆಂದು ತಪ್ಪು ಅಡಿಯಿಡಲಾರೆ ನಾನೆಂದು, ಕಾಯಕ ಮಾಡಿ ಬದುಕುವೆ ಕಾಣದವೇ ಕೈಲಾಸವೆಂದು ಹಂಚಿ ಕುಂಡಾಗಿರಿಸರು. ನಾನು ಮಾನಕಂಚಿ ಬದುಕುವೆ ನಾವೆಂದು. ಮಾನ ಮರ್ಯಾದೆ ಎಂದು ಬಯಕೆಗಳನ್ನೆಲ್ಲ ಬಚ್ಚಿಟ್ಟುಕೊಂಡು ಎಲ್ಲಿ ಹೋಗುವುದರ ಬದಲು ಒಂದು ಸಲ ಒಂದು ಬಿಡಿಗಟ್ಟಿದರೆ ಇಂದ್ರಲೋಕದ ನಂದನವನವಾಗುವುದು ನಿನ್ನ ಮುಂದಾಳು. ನಿಮ್ಮ
ಮಾತಿಗೆ ಮರಳಾಗಿ ನನ್ನ ಬಾಳನ್ನ ಬದುಕಲಾರೆ, ನನ್ನ ಪವಿತ್ರತೆ ಮಸಿಯಾಗಿ ಉಳಿಯಲಾರೆ, ನನ್ನ ಬಾಳಪುಟದ ಚಾರಿತ್ರ್ಯದಲ್ಲಿ ಕಪ್ಪು ಚುಕ್ಕಿಯಾಗಿ. ಚರಿತ್ರೆಯ ಪುಟದಲ್ಲಿ ಸ್ಪಷ್ಟವಾಗಿ ಬರೆದಿದೆ ನೋಡು, ಸುಂದರಾಂಗನೆಯರ ಹಿಂದೆ ತುಂಬಿರುತ್ತಿದ್ದು ರಾಜನ ಅಂತಃಪುರದಲ್ಲಿ ಸುಖವನ್ನು ಉಳಿಸಲು. ಹಾಗೆಯೇ ನೀನು ಈ ಸಿರಿ ಅರಸರಿಗೆ ಸುಖ ನೀಡುವ ಪಲ್ಲಂಗಿ ಅರಸಿ ಆಗಲೇಬೇಕು. ನೋಡಿ ಶ್ರೀಮಂತ್ರೆ, ನಮ್ಮಂಥ ಬಡವರು ನಿಮ್ಮ ಪಟ್ಟದರ್ಶಿ ಆಗೋದು ಅದೆಂದಿಗೂ ಸಾಧ್ಯ ಇಲ್ಲ. ನಿಮ್ಮ ಶೇನ ಪಲಂಗಡಿ ಪವಡಿಸಿ ಸುಖ ನೀಡಿ ಸಖಿಯಾಗಬೇಕು. ಬದುಕಿ ಬಾಳಲು ನಿನಗೆ ಬೇರೆ ದಾರಿಯೇ ಇಲ್ಲವಲ್ಲ. ಬದುಕಿ ಬಾಳುವುದಕ್ಕೆ ನಿನ್ನಾಗದಕ್ಕೆ ನಾನೇನು ಗಟ್ಟಿಗಟ್ಟವರಲ್ಲ. ತನ್ನ ಕಣ್ಣು ರೆಪ್ಪೆಯಂತೆ ಕಾಪಾಡುವ ನನ್ನಂದ್ರನ್ನ ಬೆನ್ನಿರಿದ್ದಾರೆ. ಅಣ್ಣಂದಿರ ವಯಸ್ಸು ಮೀರುತ್ತಿದ್ದರೂ ಇದ್ದ ಒಬ್ಬ ತಂಗಿಯನ್ನು ಹಸಿಮಣಿ ಏರಿಸಲಾರದ ಅಣ್ಣಂದಿರು. ಮಾನಗೆಟ್ಟಳು ಎಂದು ಪ್ರೀತಿಸಿದವನಿಂದಲೇ ತಿರಸ್ಕರಿಸಿದ ಹೆಣ್ಣು ನೀನು. ಅದಕ್ಕೆ ಯೌವನ ಮಾಸುವ ಮುನ್ನ ಈ ರಾಜ ರವಿವರ್ಮನ ಅಂತಃಪುರವನ್ನು ಸೇರಿ ಸ್ವಚ್ಛಂದವಾಗಿ ಹಾರಾಡಿ ಸುಖದ ಮತ್ತಲ್ಲಿ ಪ್ರಾಣ ಬಿಟ್ಟನು ಹೊರತು ಮಾನ ಕಳೆದುಕೊಳ್ಳಲಾರೆ. ಹಾಗಾದರೆ ನಿನ್ನಣ್ಣ ರುದ್ರೇಶನ ಪ್ರಾಣವನ್ನು ತೆಗೆಯಲೇಬೇಕಾ? ನನ್ನ ಹಣದ ಬಲದಿಂದ ಸುಳ್ಳು ಸಾಕ್ಷಿಯನ್ನು ಹಾಕಿಸಿ ಜೈಲಿಗೆ ಕಳಿಸಬೇಕಾ? ಇಲ್ಲ, ನಿಮ್ಮ ಅಣ್ಣನನ್ನು ಶಾಶ್ವತವಾಗಿ ಬೇರೆ ಲೋಕಕ್ಕೆ ಕಳಿಸಬೇಕಾದೀತು. ಅಂದ್ರೆ ಏನ್ ಹೇಳ್ತಿದ್ದೆ? ನಿಮ್ಮ ಅಣ್ಣಂದರು ಬದುಕಿ ಉಳಿಯಬೇಕಾದರೆ ನೀನು ನನ್ನವಳಾಗಲೇಬೇಕು. ಇಲ್ಲವಾದರೆ ನೀವೆಲ್ಲರೂ ಈ ಭೂಮಿಯ ಋಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈಗ ನಿಮ್ಮ ಅಣ್ಣಂದಿರ ಉಳಿವು ನಿನ್ನ ಕೈಯಲ್ಲಿದೆ, ಚೆನ್ನಾಗಿ ಯೋಚಿಸಿ. ಹೌದು ಹೌದು, ಇಂಥ ಬದುಕರ ದೌರ್ಜನ್ಯದಿಂದ ನಾನು ಪಾರಾಗಬೇಕು ಅಂದ್ರೆ ನಾನು ನಿನಗೆ ಒಲಿದಂತೆ ನಾನೀಗ ನಟಿಸಿ ಪಾರಾಗಲೇಬೇಕು. ಇದು ಬಿಟ್ಟು ಇನ್ನು ಬೇರೆ ದಾರಿಯೇ ಇಲ್ಲ. ಸಾವುಕಾರೆ, ಹೌದು ಸಾವುಕಾರೆ, ನಿಮ್ಮಂತರ ಸುಖವಿದ್ದರೆ ನಾವು ಕೂಡ ಸೌಖ್ಯದಿಂದ ಬದುಕಬಹುದು. ನೀವು ನನ್ನ ನಿಮ್ಮ ದಾಸನಾದ್ರೂ ಮಾಡಿಕೊಳ್ಳಿ, ಇಲ್ಲ ಪಲ್ಲನ ವರಸನ್ನಾದ್ರೂ ಮಾಡಿಕೊಳ್ಳಿ. ಗುಡ್, ವೆರಿ ಗುಡ್ ದೀಪ. ಇಂದಿನಿಂದಲೇ ನಿನ್ನ ದೌರ್ಭಾಗ್ಯದ ತೆರೆಯನ್ನು ಸರಿಸಿ ಸಿರಿ ಸೌಭಾಗ್ಯದಲ್ಲಿ ತೇರಿನಲ್ಲಿ ನಡೆಸುವ ಬಾದೀಪ.
ಈಗ ಬರ್ತೀನಿ. ನಿನ್ನ ಮುಂದೆ ನೀನು ನನ್ನ ಅತಿಥಿ ಗೃಹದ ಮದನ ಮಂದಿರದ ಮದನಾರಿಯಾಗಿ ಬರಬೇಕು. ನೀನ ಕರೆದಾಗ ಸುರದ ಸುಖ ಉಳಿಸಲು ಇಲ್ಲದಿದ್ದರೆ ಹಾ, ಆಯ್ತು ಸಾವ್ಕಾರೆ, ನಾನು ಬರ್ತೀನಿ. ದೀಪ ಪ್ರಾಣ ಬಿಟ್ಟೇನೆ ಹೊರತು ಮಾನ ಕಳೆದುಕೊಳ್ಳಲಾರೆ ಎಂದು ಅಪ್ಪರಿಸಿದ ನವಭಾರತದ ನಾರಿ ಹೂವಾಗಿ ಅರಳಿ ಮೋಹದ ಉರುಳುಗಳು ಪೆಟ್ಟಿಗೆ ಚಾರಿ ಇದೆ ಮಾತೆಂಬ ದಾಳದಿಂದಲೇ ಮತ ಗಜವನ್ನು ಪಳಗಿಸಿ ಕರಗಿಸುವುದೇ ಈ ರೋಗ ರವಿವರ್ಮನ ಪಾತ್ರ. ಏನು ಮಾಡಿದ್ರಿ? ಮಾಲವ್ವ ನನ್ನ ಲೈನಿಗೆ ಬಂದಿದ್ಲು. ಈ ಕಾಮ್ಯ ನಾಟಕ ಮಾಡಿ ಕೈಗೆ ಬಂದು ತುತ್ತು ಬಾಯಿ ಬರದಂಗ ಮಾಡಿದ. ಡೈರೆಕ್ಟರ್ ಹೇಳ್ರಪ್ಪ, ಮದ್ವೆಗೆಲ್ಲ ಅರೇಂಜ್ಮೆಂಟ್ ರೆಡಿ ಆಗೈತೆ? ಎಲ್ಲ ತಯಾರಾಯ್ತ್ರಿ ಸರ್. ನೀವು ತಾಳಿ ಕಟ್ಟಲಿಂದ ನಿಂತೈತೆ. ನಿನ್ಕಿನ ಬಂದ ನಾನು ಮಾಲವ್ವ DC ಡೈರೆಕ್ಟರ್ ಆಗಿನಂತ ಮದುವೆಯಾಗ ತಯಾರಾಗಿದ್ಲ. ನಡಾವಂತ್ರಿ ನೀನು ಸಾಹುಕಾರ ಕೈ ಚೀರು ಓರುವ ನೀನು DC ಆಗಿನಂತೇಳಿ ಮಾಲನ ಆರಿಸಿಬಿಟ್ಟಲ್ಲ. ನೋಡ್ ಬಾಬಣ್ಣ, ಇವಾಗ ಒಂದು ಉದ್ಯೋಗಕ್ಕ ಎಷ್ಟೋ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರ. ಅದ್ರಾಗ ನಮ್ದು ಸಿಕ್ಬಿಟ್ಟ ಹಂಗೆ. ಅದಕ್ಕ ನಾನೇನು ಸಣ್ಣ ಸುಳ್ಳು ಹೇಳಿದ್ನಪ್ಪ, DC ಆಗೀನಿ ಅಂತ. ಅದಕ್ಕೆ ಯಾಕೆ ಹಂಗ ಮಾಡ್ತಿ? ನೀನು DC ಅಲ್ಲ, ಆ ರಾಜ ರವಿವರ್ಮ ಮನೆ ಆಳಂತ ಗೊತ್ತಾಗದಂಗಿರ್ತೈತ ಮಾಲಿಗೆ. ಗೊತ್ತಾಗತಕ್ಕಂತ ಏನು ನಾವು ಮದ್ವಿ ಆಗಿ ಜಿಂತಾಕ್ ಎಲ್ಲ ಸರಿಯಾಗಿರ್ತೈತೆ ಗೊತ್ತು. ಪಾಪ ಬಸವರಾಜ ಕೃಷಿಯಲ್ಲಿ ಅಭ್ಯಾಸ ಮಾಡಿ ದೊಡ್ಡ ಪದವಿ ಪಡೆದು ಯಾವ ಹಮ್ಮು ತುಮ್ಮೆ ಇಲ್ಲದ ಮಣ್ಣಿನ ಮಗನಾಗಿ ಜಗತ್ತಿಗೆ ಅನ್ನ ನೀಡೋ ಕಾಯಕ ಮಾಡಕ್ ಕುಂತಾನ. ಅಂತ ಗುಣವಂತ ಬಸವರಾಜನ ಬಿಟ್ಟು ಈ ಮಾಲವ್ವ ಡ್ಯೂಟಿಗೆ DC ಬಂಡಳ ಡೈರೆಕ್ಟರ್ನ ನಿಂಗೆ ಗಂಟು ಬೀಳಕ್ ಕುಂತಾಳ. ಇಂಥ ಹೆಣ್ಮಕ್ಳು ಇದಾವ್ರಿ ಈಗಿನ ಕಾಲದಾಗ. ಇವರು ದುಡಿಯೋರ್ನ ಬಿಟ್ಟು ಬಣ್ಣದ ಮಾತಿಗೆ ಬೀಳಕ್ ಕುಂತಾವ. ರೈತನ ಮದುವೆ ಮಾಡ್ಕೊಂಡ್ರೆ ರೈತನ ಹೆಂಡತಿಯಾಗಿ ಅನ್ನಪೂರ್ಣೇಶ್ವರಿ ಹಂಗ ಬಾಳಬಹುದು. ಯಾವಾಗ ಬುದ್ಧಿ ಬರ್ತದೋ ಏನೋ ಈ ಹೆಣ್ಣು ಮಕ್ಕಳಿಗೆ. ಬುದ್ಧಿ ಬಂತು ಬಾಬಣ್ಣ, ಬುದ್ಧಿ ಬಂತು. ನೌಕರಿ ಗಂಡನ ಬೇಕಂತ ನನ್ನ ಹೆಣ್ಣಿಗೆ ಇವತ್ತು ಬುದ್ಧಿ ಬಂತು ನೋಡು. ಮಾಲ ಹೇಳಾಕೇನು ಕಾರ ನಿಮ್ ಮನೆ ಮುಂದೆ ಕರ್ಸ್ಬಿಡ್ತಿದ್ದೆ. ಕಾರ ಬರ್ತಿದ್ದಿ, ಕಾರ್ನ ಕಳ್ಸಿದಂತಲ್ಲ ಮಗನ. ಮಾಲವ್ವ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ಟ. ನಿಮ್ಮ ಕಾರು ಪಂಚರ್ ಆಯ್ತೇ. ಸಾರಿ ಮಾಲ, ನಿನ್ನ ಮೇಲೆ ಹುಚ್ಚು ಪ್ರೀತಿ ನಾನು ಹಿಂಗ್ ಮಾಡಿಸ್ಬಿಡ್ತಿ. ಹಂಗ ಅಲ್ಲ, ಎಲ್ಲರಿಗೂ ಹಂಗೆ ಇರ್ತೈತಿ. ಮತ್ತೆ ಏನ್ ಮಾಡ್ತಿ? ಈ ವಯಸ್ಸಂತದ್ದು ಆದ್ರೆ ಯಾವ ಆಸೆನೋ ಆಮಿಷನೇ ಬಯಸದೆ ನಿನ್ನ ನಿಜವಾಗಿ ಪ್ರೀತಿಸಿದವನು ಅಂದ್ರಿಗೆ ನಾ ಬಸವರಾಜ್ ಮಾತ್ರ. ಅವನ್ನ ಮದುವೆ ಆಗಿ ಅಂತಂದ್ರಿಗೆ ನೀನು ಬಾಳ ಬಂಗಾರ ಆಗ್ತದೆ. ಹೌದು ಮಾರ, ಬಸವರಾಜ ವ್ಯವಸಾಯ ಶಾಸ್ತ್ರ
ದೊಡ್ಡ ಪದವಿ ಪಡೆದು ಯಾವತ್ತೂ ಯಾರ ಮುಂದೆ ಹೇಳ್ಕೊಂಡಿಲ್ಲ. ಯಾಕಂದ್ರೆ ತುಂಬಿದ ಕೂಡ ತುಳುಕುವುದಿಲ್ಲ. ಬಸವರಾಜನ ನಿನ್ನ ನಿನ್ನ ಕೂಡ ಮದುವೆ ಮಾಡಿಸಿ, ನೀವಿಬ್ಬರು ಮದುವೆ ಮಾಡಿಸಿ ನನಗೆ ಈ ಮದುವೆ ಬಾಬುಗೆ ಪುಣ್ಯವಾದ್ರು ಬರಲಿ. ನಾನು ಹೋಗಿ ಬರ್ತಾವ. ನಮ್ ಡ್ರೈವರ್ಗೆ ಫೋನ್ ಮಾಡ್ತೇನೆ. ಕಾಮ್ಯ, ನಿನಗಿನ್ನು DC ಬಂದ್ಬಿಟ್ಟಿಲ್ಲ. ನಾವು ಹೋಗೋಣ ಬಾಲೆ. ಒಟ್ಟು ಇಬ್ಬರು ನೋಡಕ್ 3 ಮನೆ ಲಾಭ ಆದಂಗ ಆಯ್ತು ನಮ್ಮ ಬಾಯ್ ಮಾಡ ಅಂತೂ ಇಂತೂ ನನ್ನ ಬಹಳ ಪ್ರೀತಿ ಮಾಡುವ ಬಸವರಾಜನ ನಾ ಮದುವೆ ಆಗ್ಬೇಕು. ಇವತ್ತಾಗಿ ಸೀದಾ ನಮ್ಮ ಅಪ್ಪ ನಮ್ಮ ಅವ್ವನ್ನ ಒಪ್ಪಿಸೇ ಬಿಡ್ತೀನಿ. ನಮ್ಮ ಮನೆತನದ ಮಗಳನ್ನೇ ಮರಳು ಮಾಡಿದ ರುದ್ರೇಶ ಅದರ ಪ್ರತೀಕಾರಕ್ಕಾಗಿ ನಿನ್ನ ಮುದ್ದಿನ ತಂಗಿ ದೀಪ ತಾನಾಗಿಯೇ ನನ್ನ ಅಂತಃಪುರಕ್ಕೆ ಬರುವಂತೆ ಮಾಡಿದ್ದೇನೆ. ರತಿಯಾಟ ಮಾಡಲು ಶ್ರೀಮಂತರನ್ನು ಎದುರು ಹಾಕಿಕೊಂಡವನು ಮುಂದೆ ಯಾವತ್ತು ತಲೆ ಎತ್ತಿ ಬಾಳಬಾರದು. ರುದ್ರೇಶ, ನಿನ್ನ ತಂಗಿ ಈಗ ನನ್ನ ಅಂತರಂಗದ ಸಖಿಯ. ನನ್ನ ಮಾತು ನಿಜವೆಂದು ನಂಬಿ ಪ್ರೀತಿಸಿದ ದೀಪಳನ್ನು ನಡತೆಗೆಟ್ಟಳೆಂದು ತಿರಸ್ಕರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ದೀಪ ದೀಪದಷ್ಟು ಪವಿತ್ರವಾಗಿದ್ದರು, ಶೀಲವತಿಯಾಗಿದ್ದರು. ರಾಜನಿಷ್ಠಲ್ಲೇ ಅವಳ ಒಂದು ನಾನೇ. ಹೇಗೋ ಇನ್ಸ್ಪೆಕ್ಟರ್ ಶೇಖರ್, ನಾವು ಹೇಳಿದಂತೆ ಕೇಳುತ್ತಿರೋ ಗುಲಾಮ. ಆ ಶೇಖರನಿಂದಲೇ ನಮ್ಮ ಹಾದಿಗೆ ಮುಳ್ಳಾಗಿರುವ ರುದ್ರೇಶನನ್ನು ಸೆರೆಬಡಿಯಬೇಕು. ಸೆರೆಬಡಿಯಬೇಕಾದ್ದು ದೇವರಂತ ರುದ್ರೇಶನಲ್ಲ, ನಿಮ್ಮಂತ ಧೂರ್ತರನ್ನ. ಸ್ವಾರ್ಥಕ್ಕಾಗಿ ಹೆಣ್ಣಿನ ಶೀಲಕ್ಕೆ ಕಳಂಕ ತಂದು ಸ್ನೇಹಿತರ ನಡುವೆ ದ್ವೇಷದ ಕಿಡಿ ಹೊತ್ತಿಸಿದ ನಿಮ್ಮಂತ ದಾನವರನ್ನ ಮೊದಲು ನಿರ್ನಾಮ ಮಾಡಬೇಕು. ಎಚ್ಚರ ತಪ್ಪಿ ಹುಚ್ಚರಂತ ಮಾತನಾಡಬೇಡ. ನಿಮ್ಮಪ್ಪನಂತಹ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳನ್ನೇ ನನ್ನ ಮುಂದೆ ತಲೆ ತಗ್ಗಿ ನಿಲ್ಲುವಂತೆ ಮಾಡಿಕೊಂಡವನು ಎಷ್ಟರವನು ನನಗೆ. ಹೌದು, ನಿಮ್ಮನ್ನು ನಂಬಿದವರನ್ನು ತಲೆ ತಗ್ಗಿಸುವಂತೆ ಮಾಡುವ ನಾಮರ್ಥರು ನೀವು. ರುದ್ರೇಶನಂತ ಸ್ನೇಹಿತ ಕಷ್ಟದಲ್ಲಿ ಕೈ ಹಿಡಿದು ತಲೆ ಎತ್ತಿ ತಿರುಗುವಂತೆ ಮಾಡಿದ ನಿಮ್ಮ ನಯವಂಚನೆಯ ಮಾತುಗಳಿಗೆ ಕಿವಿಕೊಟ್ಟು ತಪ್ಪು ಮಾಡಿದ. ಈಗೇನು ಆಗಬಾರದು ಆಗಿಲ್ಲ ಶೇಖರ್. ನಮ್ಮ ಅಣತಂತೆ ನಡೆದರೆ ಒಳ್ಳಕ್ಕೂ ಇಲ್ಲವಾದರೆ ನಿನ್ನ ಕೆಲಸಕ್ಕೆ ಸಂಸ್ಕಾರ ಬಂದಿತ್ತು. ಶಿಕ್ಷೆ ಬೇಡಿ ಬದುಕಿದರೂ ಚಿಂತೆ ಇಲ್ಲ. ನಿಮ್ಮಂತ ವಂಚಕರ ಮಾತು ಮಾತ್ರ ಇನ್ನೊಂದು ಕೇಳುವುದಿಲ್ಲ. ಹೌದು, ಇದು ತಡ ಮಾಡದೆ ಹೋಗಿ ರುದ್ರೇಶನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನಾನು. ಶರತ್ಚಂದ್ರ, ನಮ್ಮ ಮಾತು ಕೇಳದ ಈ ಶೇಖರನನ್ನು ಬಹಳ ದಿನ ಇರಗೊಡಬಾರದು. ಶರತ್ಚಂದ್ರ, ದೀಪಾಳ ನನ್ನ ಅಂತಃಪುರಕ್ಕೆ ಬರಲು ಹೇಳಿರುವನು.
ನಡೆ ಹೋಗೋಣ. ಈ ಶರತ್ ಹಾಗೂ ನನ್ನನ್ನ ಬಾಹ್ಯದಲ್ಲಿ ಅದು ಎಷ್ಟು ಸರಳ ಜೀವಿಗಳು, ಆದರೆ ಅಂತರಂಗದಲ್ಲಿ ರೂಪೇಶನ ಮೇಲಿನ ಸೇಡಿಗಾಗಿ ದೀಪದ ಚೀಲವನ್ನೇ ಕುಕ್ಕಲು ತಿನ್ನಲು ಮುಂಚಾಗಿರುವ ಕಾಮಂದರು ಇವರು. ಇವರಿಂದ ಹೇಗಾದ್ರೂ ಮಾಡಿ ದೀಪವನ್ನು ರಕ್ಷಿಸಲೇಬೇಕು. ಯಾ ಡಿಸಿ ಹೋದ ಎಸಿ ಹೋದ ಇವರೆಲ್ಲ ಹುಸಿ ಆದ್ರು. ಇನ್ನೇನಿದ್ರು ನನ್ ಬಸವರಾಜ ಮವನ ನನ್ನ ಗಟ್ಟಿ ಆದ. ನಾನು ಬಂದ ಅನ್ನೋದು ಇದಕ್ಕ ಅಂತೀನಿ. ಬಂತ ನೋಡ್ರಿ ನೆನಸದ್ರೊಳಗ ನನ್ನ ಬಸವರಾಜ. ಅಲ್ಲ ಯಾಕೆ ಮಾಡಿ ಲೈಟ್ ಅದನ್ ಬಿಡು. ಮಾಲೆ ಅಲ್ಲ ನಿನ್ನ ನೋಡ ತಡ ನಾನೇ ಕರೆದಿದ್ದು ನಂಬಿದ್ದೆ. ಈಗ ನೋಡಿದ್ರೆ ನನ್ನ ಓರಿಗಳು ಸುತ್ತ ಕರಗಿ ಹೋಗ್ಬಿಡುವಲ್ಲ ಮಾಲೆ. ಅಲ್ಲ ಮಾಲೆ ಯಾವೋ ಏಸಿನ ಈಚಿನ ಮದುವೆ ಆಗಿ ಏಸಿ ಕಾರಣ ತಿರುಗಿ ಅಂತಿದ್ದಿ. ಈಗ ನೋಡಿದ್ರೆ ಸುಡೋ ಬಿಸಿಲಾಗ ನಿಂತುಬಿಟ್ಟಿ ಅಲ್ಲ ಮಾಲೆ. ಯಾವ ಏಸಿನೂ ಇಲ್ಲ ಡಿಸಿನೂ ಇಲ್ಲ ನೋಡು. ಮಳೆ ಗಾಳಿ ಚಳಿ ಎಲ್ಲಾರ್ದಾಗ ಬಿಸಿಲಾಗ ದುಡಿದು ಈ ದೇಶಕ್ಕೆ ಅನ್ನ ಹಾಕೋ ರೈತನ ಹೆಂಡತಿ ಆಗ್ಬೇಕಂತ ಮಾಡೇನು ಇಲ್ಲ. ಅಲ್ಲ ಅಲ್ಲ ಮಗ ಅಲ್ಲವೇ ಅಲ್ಲ. ಮಲ್ಲ ನಾನೇನು ಹೌದು ಯಾಕ ನನಗೇನು ಅನುಮಾನ ಬಂತು. ಅನುಮಾನ ಬರುವಾಗ ನನಗೆ ಶಾಕ್ ಹೊಡೆದಂಗ ಆದ್ರೆ ಮಾತ್ರ ನೀನು ಮಾನಸ ಇಲ್ಲ ಆದ್ರೆ ನಿನ್ನ ಕಲ್ಲವ್ವ ಮಲ್ಲವ್ವ ನನಗೆ ಅರ್ಥ ಆಗೋದು. ಸ್ವಲ್ಪ ನೀವು ಕಲ್ಲಮ್ಮನ ಮಲ್ಲವ ಅಂತ ಅನಿಸ್ತದೆ. ಮಣ್ಣಾಗ ಒಳ್ಳಾಡೋ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಮಣ್ಣಾಗ ಒಳ್ಳಾಡ್ಕೊಂಡು ನಾನು ಮಣ್ಣಾಗ ಒಳ್ಳಾಡ್ ನಂಬಿ ಹಂಗನವಾಡು ಬಸ್ಸು. ಮಣ್ಣಾಗ ಉಳ್ಳಾಡಿದ್ರಲ್ಲ ನಮಗ್ ಉಣ್ಣಕ ಅನ್ನ ಸಿಗುದು. ಇಷ್ಟು ದಿವಸ ನೌಕರಿ ಗಂಡನ ಬೇಕಂತ ಕೇಳ್ಕೊಂತ ತಿರುಗಾಡ್ತಿದ್ದಿ. ಈಗ ನೋಡಿದರೆ ನಿಮ್ಮವ್ವ ಸುಮ್ಮನೆ ನಮ್ಮ ಅವನು ಒಪ್ಕೊಂಡಳು ರೈತನ ಹೆಂಡತಿ ಅಂತೇಳಿ ನಾನು ಒಪ್ಪಿಸಿದ್ದೀನಿ. ಯಾರಪ್ಪ ಆತ ಪುಣ್ಯ ರೈತನ ಮಗ ಕಸಕ್ಕೆ ಬರ್ತೀರೇನ್ರಿ? ಬೆಸ್ಟ್ ಅವನು ವಿದ್ಯಾ ಕಲಿತರು ಕಷ್ಟಪಟ್ಟು ಹೊಲ್ದಾಗ ದುಡಿಯುವಂತ ರೈತನ ಹೆಂಡತಿ ಆಗ್ಬೇಕಂತ ಮಾಡಿ ನಮ್ಮವ್ವ ನಾನು ನಿನ್ನ ಮದುವೆ ಆಗ್ಬೇಕಂತ ಮಾಡೀನಿ. ಕೇಳೋ ಅಣ್ಣ ಅಲ್ಲ ಮಾಲೆ ಇಂತಹ ದುರ್ಬುದ್ಧಿ ನಿನಗೆ ಯಾತಕ ಬಂತಪ್ಪ? ಇದು ದುರ್ಬುದ್ಧಿ ಅಲ್ಲ, ಇದು ಸದ್ಬುದ್ಧಿ. ಆಳಾಗಿ ಹುಣ್ಣು ಅರಸನಾಗಿದ್ದು ಅದಕ್ಕೆ ಹೇಳೋದು. ನಾನು ಏನಿದ್ರೆ ರೈತನ ಮದುವೆ ಹೋಗ್ಬೇಕಂತೀನಿ ಮಾಡಿದ್ದೀನಿ ಅಮ್ಮ. ಮಾಲೆ ಇಂತಹ ಸದ್ಬುದ್ಧಿ ಮೊದಲೇ ಗೊತ್ತಿದ್ರೆ ನಿಮ್ಮ ಅಪ್ಪ ಎಮ್ಮೆ ಕಾಯೋದು ಬಿಟ್ಟು ಮೊಮ್ಮಕ್ಕಳು 6 ಮಂದಿ ಮೊಮ್ಮಕ್ಕಳು ಮನೆ ಮುಂದೆ ಯಾರು ಉಂಡ ಕತ್ತರಿಸಿರೋ ರೊಟ್ಟಿ ಮಾಡ್ತೀರೇನ್ರಿ? ಚಪಾತಿ ಹಾಕಿಲ್ಲ ಅಡ್ಸಾಕತ್ತೀವಿ ಅಂದ್ರೆ ಅಗಲಾಗುತ್ತಾನ ಬಿಡಂಗಿಲ್ಲ. ಸಜ್ಜಿ ರೊಟ್ಟಿ ಮಗ ಸಜ್ಜಿ ರೊಟ್ಟಿ ಬಾಬಾ ಹಂಗಾರ ಬಾಬಾ ನೀ ಬಾಳ 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 ಮಮ್ಮ ಬಾಳ ಶಾಣಿ. ಈಗ ಗಣ ಮದುವೆ ಆಗಿ ಇಲ್ಲೇ 2 ವರ್ಷ ಗುಡಿ ಐತೆ. ಅಲ್ಲಿ ಜೋಡು ಕಾಯಿ ಹೊಡಿಸಿ ಅಲ್ಲಿ ಹಾಲನ್ ಮರ ಐತಪ್ಪ ಅಲ್ಲಿ ಕುತ್ಕೊಂಡು ಆಲೋಚನೆ ಮಾಡ ಹೆಣ್ಣ ಗಂಡ ಮದುವೆ ಬಿಡ್ತಾರಂತ. ಮುಂದೆ ಗರ್ಸಿನ ಬಾಯಿ ಐತೆ ಅಲ್ಲಿ ಒಂದು ಹಳ್ಳ ಬರ್ತೈತೆ. ಹಳ್ಳದಾಗ ಮಾಲೆ ಬದಲಾಗ ಮಾಡ್ಕೊಂಡ್ಬಿಡ ಮಾಲೆಗಳು. ಮೊದಲ ಮದುವೆ ಆಗೋಣ, ಆಮೇಲೆ ದೇವ್ರ ಗುಡಿಗೆ ಹೋಗೋಣ, ಆಮೇಲೆ ಮುಂದೆ ವಿಚಾರ ಮಾಡೋಣ. ಬಾ ಹಿಂದಕ್ಕ
ಕಂಗ್ರಾಚುಲೇಷನ್. ಯಾಕೆ ನೀವು ಅಂಕಲ್ ಆಗಿದ್ದೀರಾ? ಏನರ ಮದುವೆಗೆ ತಿನ್ನಿಂದ ಮದ್ವಿ ಮಾಡ್ಕೊ. ಹೂವಿನಾರ ಎಲ್ಲ ಹಾಕೊಂಡಾರ ಒಳಗ ಹಾಕೋರು ನೀನ ಏನ ನಾ ಏನ್ ಬುಡ್ಬುಡ್ ಕೆರ್ಗೆ ಕಾಣಕತ್ತೀನಿ ನೀನ್ ಕಣ್ಣಿಗೆ ಅಂತೀನಿ ನಡಿ ಜೋರ ಗುಡಿ ಹೋಗೋಣ ನಡಿ ಮೇಲೆ ಬಿಟ್ಟು ಬೇಡ್ಕೊಂಡ್ ಬರ್ರಿ ನಡಿ ಜಾಸ್ರಿ ಬೇರಿ ಮಾಡೋರ್ ಬಂದಾರ್ರಿ. ಅಂಗಡಿಯಂದು ಆರವರಿನ ಮಾತು ಕ್ಷಣ ಕ್ಷಣಕ್ಕೂ ನನ್ನನ್ನ ಭೂಮಿತನಾಗಿ ಮಾಡ್ತಾ ಇದ್ದಾರೆ. ಅಯ್ಯೋ ದೇವರೇ, ನಾನು ಯಾರಿಗೆ ಹೇಳಿ ನಾನು ಯಾರಿಗೆ ಹೇಳಿ ನಾನೀಗ ಏನ್ ಮಾಡ್ಲಿ? ನಿಮ್ಮ ಅಣ್ಣಂದಿರು ಜೀವಂತವಾಗಿ ಬದುಕಿ ಉಳಿಯಬೇಕಾದರೆ ನೀನು ನನ್ನವಳು ಆಗಲೇಬೇಕು. ಇಲ್ಲದಿದ್ದರೆ ನೀವೆಲ್ಲರೂ ಈ ಭೂಮಿಯ ಋಣ ಕಳೆದುಕೊಳ್ಳಬೇಕಾಗುವುದು. ನಿಮ್ಮ ಅಣ್ಣಂದಿರ ಅಳಿವು ಉಳಿವು ನಿನ್ನ ಕೈಯಲ್ಲಿದೆ. ಚೆನ್ನಾಗಿ ಯೋಚಿಸು. ನಮಗೋಸ್ಕರ ತನ್ನ ಜೀವನದ ಮಣ್ಣ ಗೋಧಿಗಟ್ಟೆ ತೇಗಿದ್ದಾನೆ. ಆ ನಮ್ಮಣ್ಣ ಸುಖವಾಗಿರ್ಬೇಕು. ಅವನು ಯಾವಾಗಲೂ ನಮ್ಮನ್ನ ಸಂತೋಷವಾಗಿರ್ಬೇಕು. ನಮ್ಮಣ್ಣನಿಗೋಸ್ಕರ ನನ್ನ ಶೀಲವಾದರೂ ಸರಿ, ಕೊನೆಗೆ ನನ್ನ ಪ್ರಾಣವಾದರೂ ಸರಿ ನಾನು ತ್ಯಾಗ ಮಾಡಲೇಬೇಕು. ನನ್ನ ಇಬ್ರು ಅಣ್ಣಂದ್ರು 100 ಕಾಲ ಸುಖವಾಗಿ ಸಂತೋಷವಾಗಿ ಯಾವಾಗಲೂ ನಗುತ್ತಾ ಇರಬೇಕು. ನನಗೆ ನನ್ನ ಅಣ್ಣಂದ್ರೆ ನಮ್ಮ ಅಣ್ಣನಿಗೋಸ್ಕರ ನಾನು ಏನ್ ಮಾಡಬೇಕು ಸಿದ್ಧ? ನಾನು ಏನ್ ಮಾಡಬೇಕು ಸಿದ್ಧ? ಮನೆಯಲ್ಲಿಲ್ಲ, ಹೊಲದಲ್ಲಿ ಇಲ್ಲ, ಎಂದು ಹೇಳದೆ ಹೋದವಳೆಲ್ಲ ಎಲ್ಲಿ ಹೋದವು? ರುದ್ರೇಶ, ರುದ್ರೇಶ, ಪೊಲೀಸ್ ಸಮಾವೇಶ ಧರಿಸಿ ಮತ್ತೊಬ್ಬರ ಮುಂದೆ ತಲೆಬಾಗಬಾರದು. ಇಲ್ಲ ರುದ್ರೇಶ, ಈ ಪೊಲೀಸ್ ಸಮವಸ್ತ್ರ ನೀನು ಕೊಟ್ಟ ಭಿಕ್ಷೆ ಕಷ್ಟದ. ಈ ಪೊಲೀಸ್ ಸಮವಸ್ತ್ರ ಧರಿಸಿ ತಲೆ ಎತ್ತಿ ತಿರುಗುವಂತೆ ಮಾಡಿದ ನಿನಗೆ ತಲೆಬಾಗಿ ನಮಸ್ಕರಿಸುವುದು ತಪ್ಪಲ್ಲ. ಕಷ್ಟ ಇರುವರ ಮೊರೆ ಕೇಳಿ ದೇವರು ಮರುಗುತ್ತಲೋ ಇಲ್ವೋ? ಆದರೆ ನನ್ನ ಕಷ್ಟ ಕೇಳಿ ಕರಿಗೆ ಮರಿಗೆ ಮರು ಜನ್ಮವಿತ್ತ ಸಾಕ್ಷಾತ್ ದೇವರು ನೀನು. ಕುತಂತ್ರಗಳ ಮಾತಿಗೆ ಮರಳಾಗಿ ತಪ್ಪು ಮಾಡಿಬಿಟ್ಟೆ. ಈ ಪಾಪಿಯನ್ನು ಕ್ಷಮಿಸಲಾರಿಯಾರು ದ್ವೇಷ.
ಬಾಳುವ ಹಾದಿಯಲ್ಲಿ ಅಡೆತಡೆಗಳು ಬರುವವು, ತಪ್ಪು ಒಪ್ಪುಗಳು ನಡೆಯುವವು, ಎಲ್ಲ ವಿಧಾನದ ಮೇಲೆ ಶೇಖರ್. ಇಲ್ಲ ರುದ್ರೇಶ, ದೀಪನ ಬಳಿ ಕ್ಷಮೆ ಕೇಳಬೇಕು ನಾನು. ರಾಜಶೇಖರ್, ದೀಪ ಮನೆಯಲ್ಲಿದ್ದಾಳೆ, ಹೋಗೋಣ. ದೀಪ ಮನೆಯಲ್ಲಿ ಇಲ್ಲ, ಎಲ್ಲಿಗೋದು? ದೀಪ ಎಲ್ಲಿ ಹೋಗಿಲ್ಲ ರುದ್ರೇಶ. ಒಡ ಹುಟ್ಟಿದ ಅಣ್ಣಂದ್ರಿಗೋಸ್ಕರ ಸೇಡಿನ ನಾಟಕದಲ್ಲಿ ತಾನು ಉರಿದು ದೀಪವಾಗಿ ಬೆಳಗ್ತಾ ಇದ್ದಾಳೆ. ಏನು ಹೇಳ್ತಿದ್ದೀರಾ ನೀನು? ಹೌದು ರುದ್ರೇಶ, ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ಬಲೆ ತೆಗೆದುಕೊಳ್ಳುತ್ತಿದ್ದಾರೆ ಆ ನನ್ನ ರವಿವರ್ಮ ಹಾಗೂ ಚರ್ಚೆಯಿಂದ ನರನಾಸ್ತಿದ್ದರು. ಹಡಿಯೋಣ, ಹೋಗೋಣ. ಆ ರಕ್ಕಸರು ಯಾವ ಗುಹೆಯಲ್ಲಿದ್ದರೂ ಇದು ಹಾಕಿ ಬಿಡೋಣ. ಬೇಡ ಮನುಷ್ಯ, ದುಡುಕೋದು ಬೇಡ. ನೋಡಿ, ಅಂಧಕಾರದ ಕತ್ತಲೆಯನ್ನು ಹೊಡೆದೋಡಿಸಿ ಅವರ ಮನವನ್ನು ಬೆಳಗುವಂತ ದೀಪ ತಾನು ಬಲಿಯಾಗುವುದಿಲ್ಲ. ಅವರ ಕತ್ತಲನ್ನು ಹೊಡೆದೋಡಿಸಿ ತಾನು ಬೆಳಕಾಗ್ತಾಳೆ. ಏನಾದರಾಗಲಿ ಶಶಿಯವರೇ, ಮೊದಲು ಅವರು ಎಲ್ಲಿರುವರೋ ಹುಡುಗರು ನಡೀರಿ. ತಲಾಂತರದಿಂದಲೂ ರಾಜರಂತೆ ಬದುಕಿ ಬಾಳಿದ ನಮ್ಮ ಮನತನಕ್ಕೆ ಮಸಿ ಬೆಳೆಯುತ್ತಿದ್ದಾನ ರುದ್ರೇಶ. ಏ ರುದ್ರೇಶ, ಅದರ ಪ್ರತಿಫಾರಕ್ಕಾಗಿ ನಿನ್ನ ತಂದೆಯ ಶೀಲ ನನ್ನ ಪಾಮ ಎಟ್ಟಕ್ಕ ಅರ್ಪಿಸುವ ಆವಿಷ್ಯ. ಸುಖ ಸಂಸ್ಕೃತಿಯಿಂದ ತೊರೆಯಬೇಕೆಂದು ನನ್ನ ಈ ತೀವ್ರದ ಹಸಿವು. ರುದ್ರೇಶ ನಮಗೆ ಎದುರಾಗದಿದ್ದರೆ, ಸುಮ್ಮನಿದ್ದರೆ ಬದುಕಿ ಬಾಳುತ್ತಿದ್ದಳು. ಯಾರೋ ಮನೆ ಸೇರಿ ಮುದ್ದೆದಿಯಾಗಿ. ಆದರೆ ಏನು ಮಾಡ್ತಿ, ಗರತಿಯಾಗಿ ಬಾಳಬೇಕಾದ ಅವಳು ನನ್ನ ಅಂತಃಪುರಕ್ಕೆ ಸೇರುತ್ತಿದ್ದಾಳೆ, ಸುಖ ನೀಡುವ ರಾತ್ರಿಯ ರಾಣಿಯಾಗಿ. ಗರತಿ ಗರತಿ ಮಹಾಗರತಿ ಎಂದು ಬೆಂಕಲ ಬೀಗುತ್ತಿದ್ದ ಭಾರತಲ್ಲ ಬಂದಲಿಂದು ರಕ್ಷಿಸುತ್ತ ನೀಡಲು ಗರತಿಯ ಕರೆದಾಗ ಕರೆಯನ್ನು ಆಗಿ. ಶಬಾಸ್ ಶಬಾಸ್, ರುಜುವು ಪಡಿಸಿಬಿಟ್ಟು ನೀನೆಂದು ನಮ್ಮದು ಪುಣ್ಯಕೋಟಿಯ ನಾಡೆಂದು ಕೊಟ್ಟ ಮಾತಿಗೆ ತಪ್ಪದೆ ನೀರಿಗೆ ಬಂದು ವಚನ ಪಾಲಿಗೆ ನೆಚ್ಚಿ ಪ್ರಾಯಶ್ಚಿತ್ತ ಪಟ್ಟು ಪ್ರಾಣಹಣ ಮಾಡಿಕೊಂಡರೂ ಅದೃಷ್ಟ ವ್ಯಾಘ್ರವು ಜನಿಸಿದ ನಾಡು ಹೌದು ಎಂದಾಗಬೇಕಾದರೆ ಈ ಕೊಟ್ಟ ದುಷ್ಟಾಂತದಂತೆ ಪುಣ್ಯಕೋಟಿ ಹಸಿವಿನ ವಚನ ಬದ್ಧತೆಗೆ ಮೆಚ್ಚಿ ಬೆಟ್ಟದ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಳ್ಳಲಿಕ್ಕೆ ಬರೀ ಹುಲಿಯಲ್ಲ ಎನ್ನುವ ರಾಜ ರವಿವರ್ಮ. ನ್ಯಾಯ, ನೀತಿ, ಧರ್ಮ ಶಿರಸಾವಹಿಸಿ ಪಾಲನೆ ಮಾಡುವ ಪುಣ್ಯ ಕಾಲವಲ್ಲ, ಪುಣ್ಯವಂತರ ಬಿಂದು ಅಲ್ಲ ದೀಪ. ಇದು ಕಲಿಕಾಲ. ನಿಮ್ಮಂಥವರು ಅಂತಸ್ತಿನ ಆಮೆಯಿಂದ
ನ್ಯಾಯ ನೀತಿ ಧರ್ಮದ ಕಟ್ಟಳೆಗೆ ಬೇಲಿ ಹಾಕಿ ಅನ್ಯಾಯ ಅಕ್ರಮದಿಂದ ಈ ಜಗವನ್ನೇ ಕಲುಷಿತಗೊಳಿಸಿ ಇದು ಕಲಿಯುಗ ಅಂತ ಹೆಸರಿಡ್ತಾ ಇದ್ದೀರ. ಆದ್ರೂ ಅನ್ಯಾಯ ಅಕ್ರಮದ ಈ ಜಗವನ್ನ ತನ್ನ ಸುಜ್ಞಾನದಿಂದ ದೇವರ ಜಗಲಿನಲ್ಲಿ ಮಾಡುತ್ತಿದ್ದಾರೆ ಪುಣ್ಯವಂತರು ಶರಣ ಸಂತರು. ಪುಣ್ಯವಂತರ ಶತಮಾನಗಳಿಂದಲೂ ಸುರನರು ಸಂತರು ಆಗಿ ಹೋದರು, ಪಾಪಗಳು ಬಂದು ಹೋದರು, ಗುರೂಜಿ ಯೋಗಿಗಳ ಅವತರಿಸಿದರು. ಗುರು ಜಗದ್ಗುರುಗಳ ಹಿತವಚನಗಳಿಂದ ಈ ಸಮಾಜವನ್ನು ಸರಿದಾರಿಗೆ ತರಲಾಗಲಿಲ್ಲ ಅಂದಾಗ ನಮ್ಮಂತ ದುಡ್ಡಿದ್ದ ಧನಿಕರೇ ಕೇವಲರಾಗಿ ಈ ಕಲಿಯುಗವನ್ನು ಆಳುತ್ತಿದ್ದೇವೆ. ಭ್ರಮೆ ಅದು ನಿಮ್ಮ ಭ್ರಮೆ ಸಹಕಾರ್ರೆ. ಮಾನವೀಯತೆ ಸಂಸ್ಕೃತಿ ಸಂಸ್ಕಾರ ಎಂಬ ತಾಯಿನಾಡೆಯಿಂದ ಅಂತಲೇ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದ ಆ ಬಸವೇಶ್ವರರು ದೈವ ಧರ್ಮದ ಮೂಲವಯ್ಯ ಅಂತ ಕಲ್ಯಾಣದಲ್ಲಿ ಹಚ್ಚಿದ ದೀಪ ಇದುವರೆಗೂ ವಿಶ್ವ ಜ್ಯೋತಿಯಾಗಿ ಬೆಳಗುತ್ತಾ ಇದೆ. ಸಮಭಾವ ಸಮಗ್ರತೆಗೆ ನಮ್ಮ ಧರ್ಮದ ತಳಹದಿ ಎಂದು ಇಡೀ ವಿಶ್ವವೇ ನಮ್ಮ ಸಂಸ್ಕಾರ ತವರಿಗೆ ಭಾಗ್ಯ. ಅದು ನಮ್ಮ ಸಂಸ್ಕಾರ ಅಂತ ಹೇಳಿಕೊಟ್ಟಿರುವ ಸ್ವಾಮಿ ವಿವೇಕಾನಂದರು. ಆದ್ರೂ ಕೂಡ ಭಾರತೀಯರಾದ ನಾವು ಇನ್ನೂ ಬದಲಾಗ್ತಾ ಇಲ್ಲ. ಅಂದರೆ ಪುಣ್ಯಕೋಟಿ ಪಡಿ ಹೆಚ್ಚಿನಂತೆ ಬಂದ ನಿನ್ನ ಮಾತು ಕೇಳಿ ನಾನು ಬದಲಾಗಬೇಕೆನ್ನಿಲ್ಲ, ಇಲ್ಲ ಆಹುತಿಯಾಗಬೇಕೆನ್ನುತ್ತೀಯ. ಹೆಣ್ಣಿನ ಅಳಲಿಕ್ಕೆ ನಿಮ್ಮಂತ ಗಂಡಸರು ಬದಲಾಗಿ ಬಿಟ್ಟಿದ್ರೆ ಯಾವ ಹೆಣ್ಣು ಕೂಡ ಅದಷ್ಟು ಹೆಣ್ಣುಗಳು ಅತ್ಯಾಚಾರಕ್ಕೆ ಒಳಗಾಗ್ತಾ ಇರಲಿಲ್ಲ. ಅದಷ್ಟು ಹೆಣ್ಣಿನ ಬದುಕು ಕಣ್ಣೀರಲ್ಲೇ ಕೈ ಕಳಿತಾ ಇರಲಿಲ್ಲ. ಹೆಣ್ಣಿನ ಹಣ ಬರಲು ಅಂತದ್ದು ಗಂಡಿನ ಹಾಡಾಗಿ ಬಾಳಲೇಬೇಕು. ಹೆಣ್ಣಿನ ಹಣೆ ಬರ ಅಲ್ಲ ಸಹೋದರೇ. ಹೆಣ್ಣೆಂದ್ರೆ ಬಾಳೆ ಬೆಳಗುವ ಜ್ಯೋತಿ, ಸತ್ಯ ಪದಕ್ಕೆ ನೀತಿ, ಸಾಧನೆಯ ಸ್ಫೂರ್ತಿ, ಮಮತೆಯ ಕೀರ್ತಿ. ಈ ಹೆಣ್ಣು ಅದೇ ಆ ಹೆಣ್ಣು ಸಂಸ್ಕಾರದ ಗೇರಿನ ದಾಟಿಗೆ ಹೋಗಿ ಹೆಣ್ಣಾಗಿ ಹೋಗಿದ್ದಕ್ಕೇನೆ ನಿಮ್ಮಂತವರು ಮುಖದ ಮೇಲೆ ಮೀಸೆ ಇಟ್ಕೊಂಡು ಗಂಡಸರು ಅಂತ ಹೇಳ್ಕೊತಾ ಇದ್ದೀರಾ. ಬಪ್ಪಿಸಿ ಅದೇ ಹೆಣ್ಣು ವೀರಗಚ್ಚು ಹಾಕಿ ನಿಮ್ಮಂತ ಗಂಡಸರಾಗಿ ಉಳಿತಾ ಇರಲಿಲ್ಲ. ಈಗ ಕಚ್ಚಿ ನೀನೇನು ಕಟ್ಟಿ ಸಮ್ಮರಸಿಗೆ ಬಂದಿಯೋ ಇಲ್ಲ ಈಗ ಬಿತ್ತಿ ಸುಖ ನೀಡ್ಲಿಕ್ಕೆ ಬಂದಿದೆಯೋ? ಸಂಘ ಬಂದಿರೋ ಕಾಲಕೂಟ ಆ ಕಪಟದ ಸನ್ನಿವೇಶ ಎಷ್ಟು ಸನ್ನಿವೇಶದ ಕೂಸಾಗಿ ಈ ಮಣ್ಣಲ್ಲಿ ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಮಕ್ಕಳಲ್ಲಿ ಹೆಣ್ಣಾಗಲು ಬಂದಿದ್ದೇನೆ. ಹಾಗಾದರೆ ಮತ್ತೇಕೆ ತಡ, ಆಲಂಗಿಸಿದ
ದೀಪ ಮರೆಯಬಾರದು ನಮ್ಮೊಂದಿಗೆ ಈ ರಸಮಯ ಕ್ಷಣಗಳನ್ನು. ದೀಪ, ನೀನು ನನ್ನವಳಾಗುತ್ತೀ ಎಂಬ ಹೀಗೆ ಜಗತ್ತಲ್ಲೇ ಗೆದ್ದಷ್ಟು ಸಂಭ್ರಮವಾಗುತ್ತಿದೆ ನನಗೆ. ಹೆಣ್ಣ ಚಪಲಕ್ಕಾಗಿ ಶೀಲಗೆಡಿಸಿ ನಾವು ಜಗವನ್ನ ಗೆದ್ದಿವಿ ಅಂತ ಹೇಳ್ಕೊತಾ ಇದ್ದೀರಲ್ಲ, ನಿಮ್ಮ ಭುಜ ತಡ್ಕೊತಾ ಇದ್ದೀರಲ್ಲ ಸಹಕಾರ. ಆದ್ರೆ ಒಂದು ಹೆಣ್ಣಿನ ಅಂತರಾಳದ ಬೇಗುದಿಯನ್ನೇ ಅರಿಯದೆ ಹೋಗ್ತಾ ಇದ್ದೀರಾ ನೀವು. ನಿನಗಾವ ತರದ ಬೇಗುದಿ ದೀಪ? ಸುಖದ ಸಾಗರವೇ ಕಣ್ಮುಂದೆ ಇರುವಾಗ ಗಂಡಸು ಅದಷ್ಟೇ ಲಂಕಟನಾಗಿದ್ರು ಸಹಿತ ನಾನೇ ಮಾಡುವ ಈ ಸುಶಿಕ್ಷಿತ ಸಮಾಜದಲ್ಲಿ ನನ್ನಂತ ಹೆಣ್ಣಿನ ನಡತೆಯನ್ನ ನೀತಿಯ ತಕ್ಕಡಲಿಟ್ಟು ತೂಗಿ ನೋಡುವುದು. ಅಂದರೆ ನಿಮ್ಮ ಕಾಮದ ಈ ಪಿತ್ತ ತೀರಿಸೋದಕ್ಕೋಸ್ಕರ ನನ್ನಂತ ಅದೆಷ್ಟೋ ಹೆಣ್ಣಿನ ಬಾಳ ಬುಟ್ಟಿಗೆ ಕಿಚ್ಚು ಹಚ್ಚಿದಿರಲ್ಲ, ನಿನ್ನಿಂದ ಒಂದು ಹೆಣ್ಣನ್ನ ಮುಟ್ಟಿ ಹಣ್ಣಾದ ನನ್ನಂತ ಹೆಣ್ಣಿನ ಬಾಳಿಗೆ ಅದ ಮಹಾಪುರುಷ ಬಾಳು ಕೊಡೋದಕ್ಕೆ ಮುಂದೆ ಬಂದಾನೆ ಹೇಳಿ. ಹೇಳಲ್ಲ ದೀಪ ಹೇಳಿದ ಅವಳ ಒಡಲಿನ ಮಾತುಗಳಿಗೆ ನಿನ್ನ ಬಳಿ ಉತ್ತರವಿದೆ ಏನನ್ನ ಅನ್ನ. ಹೆಣ್ಣನ್ನು ಆಳುವುದೇ ಶೌರ್ಯವೆಂದು ತಿಳಿದು ಒಪ್ಪಿ ನಡೀತಾ ಇರೋ ನಿಮ್ಮಂತವರಿಗೆ ಹೆಣ್ಣಿನ ಕುಲದ ಕಾರ್ಯವೇನು ಅಂತ ನಿಮಗೆ ಅರ್ಥವಾಗೋದಿಲ್ವೇನನ್ನ? ಅಮ್ಮ ದೀಪ, ನಿನ್ನ ಅಣ್ಣಂದರ ದೌರ್ಭಾಗ್ಯದ ಕಾರ್ಯತ್ತರೆ ಬಾಳಿಗೆ ಬೆಳಕು ನೀಡಲು ವೇಗವಾಗಿ ಹೋಗುತ್ತದೆ ನಮ್ಮ ಅಚಾತುರ್ಯದಲ್ಲಿ ಅನ್ನ ಮಾಡುವ ತಪ್ಪಿಗಾಗಿ ನೀನು ಶಿಕ್ಷೆ ಅನುಭವಿಸುತ್ತದೆ ಇದು ತ್ಯಾಗ ಅಲ್ಲ ಅಣ್ಣ, ಇದು ತ್ಯಾಗ ಅಲ್ಲ. ಹೂವು ಅರಳಿ ಬಾಡಿ ಹೋಗೋದೆ ಆ ಹೂವಿನ ಗುಣ. ಅರಳಿದ ಈ ಹೂವು ದೇವರ ಪೂಜೆಗೂ ಇಲ್ಲ ಶವ ಸಂಸ್ಕಾರಕ್ಕೂ ಎಲ್ಲ ಆ ವಿಧಾತನ ಲಿಖಿತ ಅಷ್ಟೇ. ಸಾವುಕಾರೇ ಸಿರಿಯದಿರಿ ನೀವಂತೂ ಎಲ್ಲಿನ ಚಪಲು ತೀರಿಸಿಕೊಳ್ಳುತ್ತಿದ್ದೀರೋ ಸೇನೆಯ ಕಾರಣ ಬಿಟ್ಟು ಆಯುಷ್ಯ ಬರದಲ್ಲಿ ನಿಮ್ಮ ತಂಗಿಗೆ ಸಿಂಧೂರ ಬಿಟ್ಟದಕ್ಕೆ ನನ್ನ ಕೈಯನ್ನು ಬಲಿಪಶು ಮಾಡುತ್ತಿದ್ದೀರಾ ನನ್ನ ಮೇಲಿನ ದ್ವೇಷಕ್ಕಾಗಿ. ಹೆಣ್ಣು ಹೆಣ್ಣು ಮಣ್ಣಿಗಾಗಿ ಹಿಂಬಲಿಸಿ ಬೆರೆದವರೆಲ್ಲ ಬರೀ ಕೈಯಲ್ಲೇ ಕಾಲಗರ್ಭ ಸೇರಿ ಹೋಗಿದ್ದಾರೆಂಬ ಅರಿಯದೆ ಹೋಗುತ್ತಿದ್ದೀರಿ ಸೌಕಾರ್ಯ. ಧನವಂತರಾಗಿದ್ದವೆಂದ ಮಾತ್ರಕ್ಕೆ ಕಾನೂನು ಕಟ್ಟಳೆಯನ್ನು ಖರೀದಿಸಿ ಹತ್ತು ಮೀರಿ ನಡೆದು ಅನಾಚಾರದ ಅಕ್ರಮದ ಮೆರವಣಿಗೆಯನ್ನು ನಮ್ಮಂತವರ ಹೆಗಲ ಮೇಲೆ ಸಾಗಿಸುತ್ತಿರುವರಲ್ಲ ಸಹಕಾರಿ. ಅಂದಾಗ ಈ ಸಮಾಜ ಸುಧಾರಿಸುವುದೆಂದು ಹೆಣ್ಣನ್ನು ದೈವ ಸ್ವರೂಪ ಎಂದು ಪೂಜಿಸುವ ಈ ಕಾರಣದಲ್ಲಿ ಹೆಣ್ಣಿಗೆ ಶ್ರೀಲಕ್ಕೆ ಕೊಂದು ತರುವುದು ದೇವರಲ್ಲ ಮಾನವರು. ಅದಕ್ಕಾಗಿ ನೀವು ಮೊದಲು ಮಾನವರಾಗಲಿ. ಹೌದು ರುದ್ರೇಶ, ಒಂದು ವೇಶ್ಯರ ಸೆರಗಿನಲ್ಲಿ ಬಿದ್ದು ಹೊರಲಾಡಿದ ವೇಮನನ ಮನವನ್ನು ತಿದ್ದಿ ಮಹಾನ್ ಸಂತನನ್ನಾಗಿ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮನಂತೆ ದುಡ್ಡಿದ್ದ ನಮ್ಮಂತಹ ಧನಿಕರಲ್ಲಿ ತುಂಬಿದ ಅಹಂಕಾರ ಕಾವಲ ಅಮಲಿನ ಅಂಧಾಕಾರವನ್ನು ಅಳಿಸಿ ಸುಜ್ಞಾನದ ಬೆಳಕು ನೀಡಿದ ಶಿವಶರಣೆ ನಿನ್ನ ತಂಗಿ ದೀಪ. ಅಷ್ಟೇ ಅಲ್ಲ ರುದ್ರೇಶ, ಈ ದೇಹದ ಕಣಕಣದಲ್ಲಿ ತುಂಬಿಕೊಂಡಿದ್ದ ಸೇಡಿನ ಶಿಲೆಯನ್ನೇ ಸುಟ್ಟು ಪ್ರೀತಿಯ
ಪ್ರೀತಿಯ ಚಿಲುಮೆಯನ್ನು ಉಕ್ಕಿಸಿದ ಅಂತರ ಗಂಗೆ ಈ ನಿನ್ನ ದೀಪ. ಹೆಣ್ಣೆಂದರೆ ಬರೀ ಭೋಗದ ಸರಕು ಅಲ್ಲ, ಮನಕುಳ ಬೆಳಗುವ ದಿವ್ಯ ಜ್ಯೋತಿ ಎಂದು ಸಾಧಿಸಿ ತೋರಿಸಿದ ನಿನ್ನ ದೇವತೆ ನಿನ್ನ ತಂಗಿ ದ್ವೇಷವನ್ನು ಅಳಿಸಿ ಪ್ರೀತಿಯ ಚಿಗುರನ್ನು ಹುಟ್ಟಿಸಿದ ಈ ದೀಪಾವಳಿ ನನ್ನ ಮನೆ ಬೆಳಗುವ ನಂದಾದೀಪವಾಗಬೇಕು ರುದ್ರೇಶ, ನಂದಾದೀಪವಾಗಬೇಕು. ಕರೆಕ್ಟ್ ಸಹಕಾರಿ. ದೀಪ ನಿಮ್ಮ ಮನ ಬದಲಾಯಿಸಿದಂತೆ ನಿಮ್ಮ ಮನಸ್ಸನ್ನು ಗೆದ್ದಿದ್ದಾಳೆ. ಅದಕ್ಕೆ ದೀಪ ನಿಮ್ಮ ಜೀವನ ಸಂಗತಿ ಆಗಬೇಕು. ಶೇಖರ್, ರುದ್ರೇಶ, ನಾವು ಪಡೆಯುವ ಭಾಗ್ಯಗಳೆಲ್ಲ ಮೊದಲೇ ನಿರ್ಧಾರವಾಗಿರ್ತವೆ ದೇವನ ಕೃಪೆಯಿಂದ. ದೀಪಾಳಂತ ಸದ್ಗುಣ ಸಂಪನ್ನೆ ಸೇರಬೇಕಾದ್ದು ರಾಜ ರವಿವರ್ಮ ಸಹಕಾರನ ಮನೆಯಲ್ಲಿ ರಾಣಿಯಾಗಿ. ಸತ್ಯ ರುದ್ರೇಶ, ಸತ್ಯ. ಇದೆಲ್ಲವೂ ಆ ಭಗವಂತನ ಲೀಲೆ. ನನ್ನ ತಂಗಿ ಶಶಿ ಮೊದಲು ಈ ಅನ್ನದಾತನ ಸತಿಯಾಗಬೇಕು. ಹೌದು ರುದ್ರೇಶ, ರೈತ ಭೂತಾಯಿಯ ಮಗ, ಅನ್ನ ಕೊಡುವ ನಿಜ ದೇವರು. ಆ ಅನ್ನ ದೇವರನ್ನ ಮನಗೆದ್ದ ಡಾಕ್ಟರ್ ಶಶಿಕಲಾ ಅದೃಷ್ಟವಂತೆ. ಶಶಿ, ಇನ್ನು ಮುಂದೆ ನಾವು ಕಟ್ಟಿಸುತ್ತಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದೀಪ ನರ್ಸಿಂಗ್ ಹೋಮ್ ಅಂತ ಹೆಸರು ಬಿಟ್ಟು ಬಡ ಬಾಂಧವರಿಗೆಲ್ಲ ಉಚಿತ ಸೇವೆ ಮಾಡೋಣ. ಮಹೇಶ, ನಾನು ಕಟ್ಟಿಸುವ ಕಾಲೇಜನ್ನು ನೀನೇ ಮುನ್ನಡೆಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಶ್ರೀ ಸಿದ್ದೇಶ್ವರನ ಆಶೀರ್ವಾದದಿಂದ ನಿಮ್ಮ ಮನ ಬದಲಾಯಿದಂತೆ ನಾನು ಕೂಡ ನಿಮ್ಮ ಹಾದಿಯಲ್ಲೇ ನಡೆಯುತ್ತೇನೆ. ಶ್ರೀ ಅರಸನ ವರ್ಷಗಳೆಂದು ಆ ಜ್ಯೋತಿ ಅಂದು ಹೇಳಿದ ಮಾತು ಇಂದು ಸತ್ಯವಾಯಿತು. ಸರಿ, ಹಾಗಾದ್ರೆ ಬನ್ನಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ನಮ್ಮ ತಂದೆ ಸಿದ್ದೇಶ್ವರನಲ್ಲಿ ಎಲ್ಲ ಸರಿ ಪ್ರಾರ್ಥಿಸೋಣ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ.
ಎಚ್ ಸಿದ್ದನಗೌಡರು, ರಾಜ ಪಂಪನಗೌಡರವರ ಪುತ್ರರಾದಂತಹ ಶ್ರೀ ಎಚ್ ಸಿದ್ದನಗೌಡರವರು ಕೂಡ ಸನ್ಮಾನ ಮಾಡಲಾಗಿದೆ. ಅದೇ ರೀತಿಯಾಗಿ ಅವರಿಗೆ ನಮ್ಮ ಒಂದು ಕಾಣಿಕೆಯ ಗುರ್ತಿಗಾಗಿ ಶ್ರೀ ಸಿದ್ದೇಶ್ವರ ಗಡಿನಾಡು ಕನ್ನಡ ಕಲಾ ಸಂಘದಿಂದ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಕೋಲಾಟವನ್ನು ಕಲಿಸಿ ಆ ನಮ್ಮ ಒಂದು ಜಾತ್ರೆಗೆ ಮೆರಗನ್ನು ತಂದಿರುತ್ತಾರೆ. ಆ ಒಂದು ಕಲಾವಿದನಿಗೆ ನಮ್ಮ ಗಡಿನಾಡ ಕನ್ನಡ ಕಲಾ ಸಂಘದಿಂದ ಸನ್ಮಾನವಿರುತ್ತದೆ. ದಯವಿಟ್ಟು ತುಂಬಳಂ ತಿಕ್ಕಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮೆಲ್ಲರನ್ನು ಒಂದುಗೂಡಿಸಿದ ದೇವರಲ್ಲಿ ಪ್ರಾರ್ಥನೆ ಮಾಡಿ. जय जय गुरुवर करुण सागर, जय जय गुरुवर करुण सागर, जय जय गुरुवर करुण सागर, दीन बंधु कराचे, दीन बंधु कराचे, परसुहर गुरुनाम शरण जय जय गुरुवर